ಹರಿ ಓಂ. ಈ ದಿನ ನಮಗೆಲ್ಲರಿಗೂ ಸುದಿನ. ಯಾಕೆಂದರೆ ವಾಸವಿ ದೇವಿ ದರ್ಶನಂ ಚರಿತ್ರೆಯ ಅದರ ಬಗ್ಗೆ ಚಿಂತನ ಮಂಥನ ಕಾರ್ಯಕ್ರಮವನ್ನು ನಾವು ಆನ್ಲೈನ್ನಲ್ಲಿ ಹಮ್ಮಿಕೊಂಡಿರೋದ್ರಿಂದ ತಾವೆಲ್ಲರೂ ಎಲ್ಲ ಕಡೆಯಿಂದಲೂ ಆಗಮಿಸಿದ್ದೀರಾ. ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ. ಜೈ ಹಿಂದ್. ಜೊತೆಗೆ ಇವಾಗ ನಾವು ಏನೇ ಕಾರ್ಯಕ್ರಮ ಮಾಡಿದ್ರೂ ಪ್ರಾರ್ಥನೆ ಮಾಡ್ತೀವಿ. ಜೊತೆಗೆ ವಿಘ್ನ ವಿನಾಯಕ ಅವನ ಒಂದು ಪೂಜೆಯನ್ನು ಮಾಡ್ತೀವಿ. ರಥಗಳಲ್ಲಾಗಲಿ, ಒಂದು ಕಾರ್ಯಕ್ರಮ, ಒಂದು ಒಳ್ಳೆಯ ಕಾರ್ಯಕ್ರಮಗಳಲ್ಲಾಗಲಿ ಎಲ್ಲದರಲ್ಲೂ ಭಗವಂತನಿಗೆ ಫಸ್ಟು ವಿಘ್ನಗಳನ್ನೆಲ್ಲ ತಂದೊಡ್ಬೇಡಪ್ಪ ಅಂಥೇಳಿ ಅವನ ವಿಘ್ನ ನಿವಾರಕ ಅಂತ ಹೇಳಿಬಿಟ್ಟು ಅವನಿಗೆ ಪ್ರಾರ್ಥನೆ ಮಾಡ್ಕೊತೀವಿ. ಅದೇ ರೀತಿ ಗ್ರಂಥದಲ್ಲೂ ಸಹ ಪ್ರಾರ್ಥನೆಯನ್ನು ತುಂಬ ಚೆನ್ನಾಗಿ ರಾಜೇಶ್ವರಿ ಗೋವಿಂದರಾಜ್ ಅವರು ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಅದು ಕೇಳ್ತಾ ಇದ್ದು ಅದು ಓದ್ತಾ ಇದ್ರೇ ಮೈ ಮರೆಯೋಂಗಾಗುತ್ತೆ, ಒಂದು ತಲ್ಲೀನತೆ ಬರುತ್ತೆ. ಇಷ್ಟು ಆಳವಾಗಿ ಎಷ್ಟು ಚೆನ್ನಾಗಿ ಅವರು ಅರ್ಥೈಸಿ ಬರೆದಿದ್ದಾರೆ ಅಂತಂದರೆ ತುಂಬಾ ಖುಷಿಯಾಗತ್ತೆ. ಶ್ರೀ ವಿನಾಯಕನ ಪ್ರಾರ್ಥನೆ. ಓಂಕಾರಮಯನಾದ ಶ್ರೀ ಈ ಬ್ರಹ್ಮಾಂಡದಲ್ಲಿ ಪ್ರಥಮ ಪೂಜ್ಯನಾದ ಹೇ ವಿಘ್ನೇಶ್ವರ, ನೀನು ಬುದ್ಧಿಪ್ರದಾಯಕನು, ಸಿದ್ಧಿಕಾರಕನು, ಹಿಮಾದ್ರಿ ಪುತ್ರಿ ಸುತನು, ಗಣಾಧೀಶನು, ಮೋದಕ ಪ್ರಿಯನು ಆಗಿರುವೆ. ಪಾಶಾಂಕುಶಗಳನ್ನು ಕರದ್ವಯಗಳಲ್ಲಿ ಧರಿಸಿ ನಿಂತ ಹೇ ಧೀಮಂತನೇ, ನೀನು ವಿಘ್ನಗಳನ್ನು ತಂದೊಡ್ಡಬಲ್ಲೆ, ಅಂತೆಯೇ ನಿವಾರಿಸಲು ಬಲ್ಲೆ. ನನ್ನ ಹೃದಯ ಸಿಂಹಾಸನಾಧೀಶನಾಗಿ ನನ್ನ ಪ್ರಾಣದ ಪ್ರಾಣವಾಗಿರುವ ಶ್ರೀ 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 ಯೋಗೇಶ್ವರ ಕನ್ಯಾಕುಮಾರಿ ಸ್ವಾಮೀಜಿಯವರ ಅನುಗ್ರಹದಿಂದ ಅಖಿಲ ಜಗಜ್ಜನನಿ ವೈಶ್ಯಕುಲ ಪಾವನಿ ಮಾತ್ರವೆನಿಸದೆ ಸರ್ವ ಜಗದ್ವ್ಯಾಪಿನಿಯೂ ಸರ್ವ ಜೀವೋದ್ಧಾರಿಣಿಯೂ ಆದ ಶ್ರೀಮಾತೆ ವಾಸವಿ ಕನ್ಯಕಾ ಪರಮೇಶ್ವರಿಯ ಅನುಪಮ ದಿವ್ಯ ಕಥಾರಚನೆಗೆ ನಾನಿಂದು ಸಂಕಲ್ಪಿಸಿರುವೆ. ಆದ್ದರಿಂದ ಹೇ ಪಾರ್ವತಿ ಪರಮೇಶ್ವರರ ನಿತ್ಯ ಮಾನಸೋಲ್ಲಾಸನೆ, ಗಜಮುಖನೆ, ಕರುಣೆಯಿಂದ ನನ್ನ ಪ್ರಾರ್ಥನೆಯನ್ನು ಆಲಿಸು. ಅತ್ಯದ್ಭುತವಾದ ಸದೃಶವಾದ ಈ ಕಥಾಮೃತದ ತರಂಗಿಣಿಯಲ್ಲಿ ನಾನು ಮನದಣಿಯೇ ಮಿಂದು ಪುನೀತಳಾಗಿ ಆತ್ಮಜ್ಞಾನ ನಿಷ್ಠೆ ಪಡೆದವರ ಪಾದ ಪುಷ್ಪ ಭೃಂಗವಾಗಿ ಈ ಕಥಾಸಾರ ಸರ್ವಸ್ವವನ್ನೂ ನನ್ನ ಹೃದಯವೆಂಬ ಹೊಂಗಳಸದಲ್ಲಿ ತುಂಬಿಕೊಳ್ಳಲು ಹೊರಟಿರುವೆ. ದೇಹಾತ್ಮ ಬುದ್ಧಿ ನಾಶವೆಂಬ ದಿವ್ಯ ಫಲವನ್ನೀಯುತ್ತಾ ಅಲ್ಪಭಕ್ತಿಯನ್ನು ಪರಾಭಕ್ತಿಯನ್ನಾಗಿಸುವ ಈ ಪವಿತ್ರ ತೀರ್ಥವನ್ನು ಸೇವಿಸಿ ಅಮೃತತ್ವ ಪಡೆಯಲು ಆಶಿಸಿರುವೆ. ಎಷ್ಟು ಚೆನ್ನಾಗಿ ಅವರು ಕೇಳ್ಕೊಂಡಿದ್ದಾರೆ ಅಂತಂದರೆ ನೋಡಿ, ತುಂಬಾ ಚೆನ್ನಾಗಿದೆ. ಆತ್ಮಜ್ಞಾನ ನಿಷ್ಠೆ ಪಡೆದವರ ಒಂದು ಪಾದ ಪುಷ್ಪ ಭೃಂಗವಾಗಿ ಈ ಕಥಾ ಸಾರ ಸರ್ವಸ್ವವನ್ನೆಲ್ಲ ಹೃದಯದಲ್ಲಿ ತುಂಬಿಕೊಂಡು ಆಮೇಲೆ ದೇಹಾತ್ಮ ಬುದ್ಧಿ ನಾನು ನಂದು ಎಲ್ಲವನ್ನು ಬಿಟ್ಬಿಟ್ಟು ಈ ಅಲ್ಪಭಕ್ತಿಯನ್ನು ಸಹ ಪರಾಭಕ್ತಿಯನ್ನಾಗಿಸುವಂತಹ ಒಂದು ನಿನಗೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅದು ಮಾಡಪ್ಪ ನೀನು, ಯಾಕೆಂದರೆ ಗಣಗಳ ಒಡೆಯ ಗಣಾಧೀಶ ಅಂತ ಹೇಳಿಬಿಟ್ಟು ಕೇಳ್ಕೊತಾ ಇದ್ದಾರೆ. ಬ್ರಹ್ಮಚಾರಿ ವರೆಣ್ಯನಾದ ನೀನು ನನ್ನ ಬುದ್ಧಿಯಲ್ಲಿ ತೇಜೋಮೂರ್ತಿಯಾಗಿ ನೆಲೆಸಿ ನನ್ನಲ್ಲಿ ಓಜೋಬಲವನ್ನು ಉಂಟು ಮಾಡಿ ಅದು ಮತ್ತೆ ವರ್ಧಿಸುತ್ತಾ ಹೋಗುವಂತೆ ಮಾಡು. ಮಂಗಳಪ್ರದವಾದಿ ಸತ್ಯ ಕಥಾ ರಚನೆಗೆ ಶಕ್ತಿಯನ್ನು ಪ್ರಸಾದಿಸು. ಈ ಸಂಸಾರ ಸಾಗರದಲ್ಲಿ ತ್ರಿತಾಪಗಳೆಂಬ ವನ್ಯ ಮೃಗಗಳ ವಶವಾಗದೆ ರಚನೆಯಲ್ಲಿ ದಾರಿಯೆರೆತು ನಡೆಯುವಂತೆ ನನ್ನ ಕೈ ಹಿಡಿದು ನಡೆಸು. ವಿಘ್ನಗಳಿಗೆ ವಿಘ್ನ ಉಂಟು ಮಾಡು. ಸ್ಫೂರ್ತಿಯ ಆನೆ ಬಲವನ್ನು ಪ್ರಸಾದಿಸು. ಧ್ಯಾನದರ್ಶಿತ ಕಥಾಪ್ರಸಂಗಗಳ ಮೋದಕಗಳನ್ನು ಕರುಣಿಸು. ಎಷ್ಟು ಚೆನ್ನಾಗಿದೆ ನೋಡಿ. ಧ್ಯಾನದಲ್ಲಿ ಅವರ ದರ್ಶನ ಮಾಡಿ ಆ ದೇವಿಯ ಒಂದು ಕೀರ್ತನೆ ಮತ್ತು ಆ ದೇವಿಯ ಒಂದು ಚರಿತ್ರೆ ಹೆಂಗೆ ಬರಿಬೇಕು ಅಂತ ಹೇಳಿ ಆ ದರ್ಶನ ಮಾಡಿರೋವಂಥ ಕಥಾಪ್ರಸಂಗಗಳನ್ನು ನಮಗೆ ಕರುಣಿಸು ಅಂತ ಮೋದಕಗಳನ್ನು ಕರುಣಿಸು ಅಂತ ಹೇಳಿಬಿಟ್ಟು ಕೇಳ್ಕೊತಾ ಇದ್ದಾರೆ. ಆಲಸ್ಯದ ಮೂಷಕವನ್ನು ಮೆಟ್ಟು ನಿಂತು ಓಡುವ ಅವ್ಯಾಹತ ಛಲವನ್ನು ಕೊಡು. ಸುವಿವೇಕದ ಅಂಕುಶವನ್ನು ನೀಡು. ವಾಸವಿ ಭಕ್ತಿಯು ನನ್ನನ್ನು ತಲ್ಲೀನತೆಯ ಪಾಶದಿಂದ ಕಟ್ಟಿಹಾಕಲಿ. ನಾನು ಧರ್ಮಕರ್ಮಗಳನ್ನು ಮೀರಿದ ದೇವೀ ತತ್ವದ ಮಹಾಗಿರಿಯ ಮೇಲೇರಿ ಋಷಿವಾಣಿಗೆ ಒಳಗಿವಿಗಳನ್ನು ತೆರೆಯುವಂತೆ, ದಿವ್ಯ ದರ್ಶನಕ್ಕೆ ಬೇಕಾದ ಒಳಗಣ್ಣು ತೆರೆಯುವಂತೆ, ಮಂಗಳವನ್ನೇ ಸೇರುವಂತೆ
ಪವಿತ್ರ ಕಥಾಸೃಷ್ಟಿಗೆ ಕೃಪಾವರ್ಷವನ್ನು ಸುರಿಸು. ಶಿರಭಾಗಿ ಭಕ್ತಿಯಿಂದ ನಮಿಸುವೆ ಓ ಗಜಾನನ, ಓ ಷಡಾನನನೇ. ಹರಿ ಓಂ. ತುಂಬ ಚೆನ್ನಾಗಿ ಹೇಳಿದ್ದಾರೆ. ತುಂಬಾ ಖುಷಿಯಾಗಿತ್ತು. ಇನ್ನು ಮುಂದಿನ ಒಂದು ನಿಮಿಷ ಯಾರೂ ಮಾತಾಡಬೇಡಿ. ಗಾನ ಚಂದ್ರಕಲಾ ಬಿರುದಾಂಕಿತ ವಿದೂಷಿ ಶ್ರೀಮತಿ ಜ್ಯೋತಿ ಅಶ್ವತ್ಥನಾರಾಯಣರವರ ಪ್ರಾರ್ಥನೆಯನ್ನು ಮಾಡಬೇಕೆಂದು ಕೋರುತ್ತೇನೆ. ಇವತ್ತು ಚಿಕ್ಕಮ್ಮ ನಮ್ಮ ಚಿಕ್ಕಮ್ಮ ಆಗಬೇಕು ರಾಜೇಶ್ವರಿ ಗೋವಿಂದರಾಜ್ ಅವರು ಈ ಗ್ರಂಥನ ದೇವಿಗೆ ಅರ್ಪಣೆ ಮಾಡುವಾಗ ಒಂದು ವಿಶೇಷತೆ ಇದೆ. ಇದರಲ್ಲಿ ಅರ್ಪಣೆ ಮಾಡುವಾಗ ಒಂದು ಸ್ತುತಿ ಬರೆದಿದ್ದಾರೆ. 9 ವಿಭಕ್ತಿ ಪ್ರತ್ಯಯ ಇದೆಯಲ್ಲ, ಪ್ರಥಮ ವಿಭಕ್ತಿ, ದ್ವಿತೀಯ ವಿಭಕ್ತಿ, ತೃತೀಯ, ಆ ಥರ ನಾನು, ನನ್ನದು, ನನ್ನಿಂದ, ನನಗಾಗಿ, ಆ ಥರ 9 ಪ್ರತ್ಯಯಗಳಲ್ಲಿ ಈ ಸಂಸ್ಕೃತ ಸ್ತುತಿ ಬರೆದಿದ್ರು. ಗ್ರಂಥನ ಶ್ರೀನಗರದ ವಾಸವಿ ದೇವಸ್ಥಾನದಲ್ಲಿ ಅರ್ಪಣೆ ಮಾಡಿದ ದಿವಸ ಪೂಜೆ ಟೈಮಲ್ಲಿ ನನ್ನ ಕೈಲಿ ಇದನ್ನ ಹಾಡಿಸಿದ್ರು. ಅದನ್ನ ಕಲಾವರು ಅದನ್ನ ಫಸ್ಟ್ ಅರ್ಪಣೆ ಹಾಡೋದು ಬಂದಿದ್ದರಿಂದ ಇವತ್ತು ಅದನ್ನ ಪ್ರಾರ್ಥನೆಯಾಗಿ ಹಾಡ್ತಾ ಇದ್ದೀನಿ. ಕನ್ಯಕಾ ಪರಮೇಶ್ವರಿ ಜನನೀ ತ್ವಮೇವ ಕಲರ್ ಸ್ಪೀಕರ್ ಹಾಕೊಂಡ್ಕೊಳ್ಳಿ. ಜ್ಯೋತಿಯವರೇ ಒಂದು ನಿಮಿಷ, ಇನ್ನೊಬ್ರು ಎಲ್ಲರೂ ಮ್ಯೂಟ್ ಮಾಡ್ಕೋಬೇಕಿಲ್ಲ ಅಂದ್ರೆ ಕ್ಲಾರಿಟಿನೇ ಬರ್ತಿಲ್ಲ. ನಾನೇ ಮಾಡ್ಕೊಂತೀನಿ. ನಾನು ಹೇಳ್ತಾ ಇದ್ರೆ ಒಂದು ಸಜೆಷನ್, ಫಸ್ಟ್ ಪೇಜ್ ಬಿಟ್ಟು ಸೆಕೆಂಡ್ ಪೇಜ್ ಅಂತ ಅಂದುಕೊಳ್ಳಿ. ಫಸ್ಟ್ ಪೇಜ್ ಅದು ಗ್ರಂಥ ಸಮರ್ಪಣೆ ಅಂತ ಟೈಟಲ್ ಇದೆ. ಕಲಾವರೇ ನೀವು ಹೇಳ್ದಾಗ ಪ್ರಾರಂಭ ಮಾಡ್ತೀನಿ. ಶ್ರೀಮದ್ವಾಸವಿ ಕನ್ಯಕಾ ಪರಮೇಶ್ವರಿ ಜನನೀ ತ್ವಮೇವ ಏಕಮೇವಾದ್ವಿತೀಯ ಪರಬ್ರಹ್ಮರೂಪಿಣಿ ತ್ವಮೇವ ದ್ವಿಜತ್ವಪ್ರದ ಸಿದ್ಧಿದೀಪ್ತಿವಿರಾಜಿನಿ ಅಜಾಮಿ ತ್ವಾಮೇವ ತ್ರಿರತ್ನರೂಪ ಸಮ್ಯಗ್ಗಾನ ದರ್ಶನ ಚರಿತ ಶೋಭಿನಿ ಜೀವಾಮಿ ತ್ವಮೇವ ಚತುರ್ವೇದ ವಾङ्ಮಯ ಸಾಮ್ರಾಜ್ಯ ಸ್ಥಾಪಿನಿ ಸ್ಮರಾಮಿ
ಮಾಯ ಸರ್ಗ ಚಕ್ರ ಸಂಚಾಲಿನಿ ಸರ್ವ ಜೀವತ್ರಾತೆ ನವರತ್ನ ಖಚಿತ ಕಿರೀಟ ಕೇಯೂರಧಾರಿಣಿ ಹೇ ವಿಶ್ವಮಾತೆ ದಶವಿಧನಾದ ಶ್ರವಣ ಕಾಮ ಪ್ರಪೂರಿ ಜ್ಞಾನದಾತೆ अर्पितमस्तु ग्रन्थमिदं तव पावन चरण कमले अर्पितमस्तु अस्माकं स्वस्तिरस्तु ತುಂಬ ಚೆನ್ನಾಗಿ ಮೂಡಿ ಬಂತು. ತುಂಬ ನಾವು ತಲ್ಲೀನರಾಗ್ತಾ ಇದ್ದೀವಿ. ತುಂಬ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಶ್ರೀಮತಿ ರಾಜೇಶ್ವರಿ ಗೋವಿಂದರಾಜ್ ರವರ ಆಪ್ತ ಸ್ನೇಹಿತೆಯಾದಂತಹ ಸಾಹಿತ್ಯ ಸಿರಿ ಶ್ರೀಮತಿ ಪ್ರೇಮಲೀಲಾ ನಾರಾಯಣಮೂರ್ತಿ ಅವರ ಬಗ್ಗೆ ಪರಿಚಯ ಮಾಡಿಕೊಡ್ಬೇಕು. ರಾಜೇಶ್ವರಿ ಗೋವಿಂದರಾಜ್ರವರ ಬಗ್ಗೆ ಪರಿಚಯ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅವ್ರಿಗೆ ಸ್ವಾಗತ ಮಾಡ್ತಾ ಪರಿಚಯನ ಮಾಡಿಕೊಡ್ಲಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಹಿಂದೆ ನಾನು ರಾಜೇಶ್ವರಿ ಅವರ ಒಂದು ಬಾಲ್ಯ ಆಮೇಲೆ ಶಿಕ್ಷಣ ಕ್ಷೇತ್ರದ ವಿಷಯಗಳನ್ನು ಮಾತ್ರ ಇಲ್ಲಿ ಹೇಳಿದ್ದೆ. ಅಂದ್ರೆ ಅಲ್ಲಿ ಮಹಾತ್ಮರು ಬರ್ತಾ ಇರೋದ್ರಿಂದ ಆ ಒಂದು ವಾತಾವರಣ, ಆ ಮಹಾತ್ಮರು ಬಂದು ಅಲ್ಲಿ ನೀಡ್ತಾ ಇದ್ದಂತಹ ಆ ಒಂದು ಚಿಂತನೆಗಳು ಧನಾತ್ಮಕ ತರಂಗಗಳಾಗಿ ವ್ಯಾಪಿಸಿ ಎಲ್ಲರ ಮನಸ್ಸುಗಳಿಗೂ ಶಾಂತಿ ಸೌರಭ ನೀಡ್ತಾ ಇತ್ತು. ಹಾಗೆ ಮಹರ್ಷಿ ಪೂಜ್ಯ ಕನ್ಯಾಕುಮಾರಿ ಸ್ವಾಮೀಜಿಯವರ ಆಗಮನಕ್ಕೂ ಕೂಡ ಅದು ಸ್ವಾಗತ ಕೋರಿತ್ತು ಅಂತ ತಿಳಿಸಿದ್ವಿ. ಈಗ ಸ್ವಾಮೀಜಿಯವರ ಹತ್ರ ಅವರು ಹೇಗಿದ್ರು ಅನ್ನೋದನ್ನ ನನಗೆ ಗೊತ್ತಾದಷ್ಟು ಮಾತ್ರ ಬರ್ತಿದ್ದೀನಿ. ಆದ್ರೆ ಇದರಲ್ಲಿ ಏನು ಇದಿದೆಯೋ ನನಗೆ ಗೊತ್ತಿಲ್ಲ. ಏನಾದ್ರೂ ವ್ಯತ್ಯಾಸಗಳಿದ್ರೆ ಯಾರಿಗಾದ್ರೂ ಗೊತ್ತಿರೋರು ತಿಳಿಸ್ಬೋದು. ಕನ್ಯಾಕುಮಾರಿ ಸ್ವಾಮೀಜಿಯವರೇ ಗ್ರಂಥಕರ್ತೆಯ ವ್ಯಕ್ತಿತ್ವದ ಸರ್ವತೋಮುಖ ವಿಕಾಸಕ್ಕೆ ಪ್ರೇರಕರು ಹಾಗೂ ಕಾರಕರು. ಜ್ಞಾನದ ಭಿಕ್ಷೆಯ ಬೇಡಿ ಬಂದೆನು ಗುರುವೇ ನೀಡಿ ಎಂಬ ಬೇಡಿಕೆಯೊಂದಿಗೆ ಗುರುವಿನ ಸಾಮೀಪ್ಯಕ್ಕೆ ಹೆಜ್ಜೆ ಇಟ್ಟರು. ಮರುದಿನವೇ ಕಾವ್ಯ ರಚನಾ ಕ್ರಮದ ಬಗ್ಗೆ ಶಿಕ್ಷಣ ದೊರೆಯಿತು. ಅದರ ಮರುದಿನವೇ ಭಗವದ್ಗೀತೆಯ 700 ಶ್ಲೋಕಗಳ ಕನ್ನಡ ಅನುವಾದವನ್ನು ತ್ರಿಪದಿಯಲ್ಲಿ, ಅಂದರೆ ತಿರುಕನೊಬ್ಬ 100 ಮುಂದೆ ಮುರುಕು ಧರ್ಮ ಶಾರೆಯಲ್ಲಿ ಹೊರಗಿರುತ್ತಲೊಂದ ಕನಸ ಕಂಡನಂತೆನೆ, ಅಂದ್ರೆ ಈ ಒಂದು ಛಂದಸ್ಸು ಹಾಗೂ ತ್ರಿಪದಿಯಲ್ಲಿ ಅವರು ಬರೆಯಲು ಆರಂಭಿಸಿದರು. ಸ್ವಲ್ಪ ತಿಂಗಳುಗಳಲ್ಲೇ ಮುಗಿಸಿದರು. ಇದರಿಂದ ಅವರಿಗೆ ಸಂಸ್ಕೃತ ಭಾಷೆಯಲ್ಲಿ ಒಲವು, ಗೀತೆಯ ಅಂತಃಸತ್ವದ ಅರಿವು ತಿಳಿಯಲು ನೆರವಾಯಿತು. ಗುರುಗಳು ನೀಡುತ್ತಿದ್ದ ಜ್ಞಾನಕ್ಕೆ ಪೂರಕವಾಯಿತು ಅವರು ಈ ಭಗವದ್ಗೀತೆಯ ರಚನೆ. ಬುದ್ಧಿಶಕ್ತಿಯ ವೇಗಕ್ಕೆ ಪುಷ್ಟಿ ನೀಡಿತು. ಸೃಷ್ಟಿ ಕಾರ್ಯಕ್ಕೆ ಚಾಲನೆ ದೊರೆಯಿತು. ತಿರುಮನವೇ ಹಾಗೂ ಇತರ ಅಂಕಿತದಿಂದ ಮುಕ್ತಕದ ರೀತಿ, ಅಂದ್ರೆ ಚತುಷ್ಪದಿಯಲ್ಲಿ 100 ಕವಿತೆಗಳ ರಚನೆಯಾಯಿತು. ಅನೇಕ ಭಕ್ತಿಗೀತೆಗಳು ವಿಕಸಿತ ಬುದ್ಧಿಯಿಂದ, ಗುರು ನೀಡಿದ ಜ್ಞಾನದಿಂದ, ಸದ್ಭಾವನೆಗಳ ಸಮೂಹದಿಂದ ಲೇಖನಿಯ ಮುಖಾಂತರ ಮೂಡಿ ರಾಗ ಸಂಯೋಜನೆಗೊಂಡು ಭಕ್ತರ ಅಂತರಾಳಕ್ಕೆ ಆನಂದದ ಕಂಪೆರೆಯಿತು. ಒಳ್ಳೆ ವಾಗ್ಮಿ, ಸಾಹಿತಿ, ಕವಿ, ವಿಮರ್ಶಕಿಯಾಗಿ 100 ಸಾವಿರಾರು ಸಾಧಕ ವೃಂದದ ಅಂತರಾಳಕ್ಕೆ ಜ್ಞಾನದ ದೀವಿಗೆ ಬೆಳಗಿಸಿ ಧನ್ಯರಾದರು. ರಾಮಕೃಷ್ಣ ಪರಮಹಂಸರಿಗೆ
ವಿವೇಕಾನಂದರು ದೊರೆತಂತೆ ಕನ್ಯಾಕುಮಾರಿ ಸ್ವಾಮೀಜಿಯವರಿಗೆ ಶ್ರೀಮತಿ ರಾಜೇಶ್ವರಿಯವರು ದೊರೆತು ಗುರುಗಳ ಜ್ಞಾನದ ಪ್ರಚಾರ ಕಾರ್ಯಕ್ಕೆ ಕಂಕಣಬದ್ಧರಾಗಿ ನಿಂತರು. ಇವರು ಬರೆದ ರಸದುಲಿಗಳ ಪುಟ್ಟ ಪುಸ್ತಕ ಸಾವಿರಾರು ಮಂದಿ ಕೈ ಸೇರಿ ಬುದ್ಧಿಶಕ್ತಿಗೆ ದರ್ಪಣವಾಯಿತು. ಯೋಗ, ಪ್ರಾಣಾಯಾಮ, ಧ್ಯಾನಗಳಿಂದ ಶರೀರ, ಪ್ರಾಣ, ಮನಸ್ಸಿಗೆ ಬಲ ದೊರೆಯಿತು. ಸದ್ವಿಚಾರ ಸರಣಿ ಬುದ್ಧಿಗೆ ಬಲ ತುಂಬಿ ಶುದ್ಧಿಗೊಳಿಸಿ ಸನ್ಮಾರ್ಗದಲ್ಲಿ ನಡೆಯಲು ಪ್ರೇರಣೆ ನೀಡಿತು. ಒಟ್ಟಿನಲ್ಲಿ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಕೋಶಗಳು ಶುದ್ಧಿ ಹಾಗೂ ಸಶಕ್ತವಾಗಿ ಆನಂದಮಯ ಕೋಶದ ಅನುಭೂತಿಗೆ ನೆರವಾಯಿತು. ಗುರು ನೀಡಿದ ಲೌಕಿಕ ಹಾಗೂ ಪಾರಮಾರ್ಥಿಕ ಜ್ಞಾನ ಮತ್ತೊಬ್ಬರ ಅಂತಃಶಕ್ತಿ ಅರಿತು ಬೆಳೆಸುವ ಸಾಮರ್ಥ್ಯ ನೂರ್ಮಡಿಗೊಳಿಸಿತು. ಗುರು ಹಾರೈಸಿ ಹರಿಸಿದ ಜ್ಞಾನ ಸಸಿಯಾಗಿ, ಲತೆಯಾಗಿ, ಮರವಾಗಿ, ಬಿಳಲುಗಳಿಂದ ಕೂಡಿದ ಆಲದ ಮರದಂತೆ ಹೆಮ್ಮರವಾಗಿ ಸಾವಿರಾರು ಮಂದಿ ಹೆಣ್ಣು ಮಕ್ಕಳಿಗೆ ನೆರಳಾಗಿ ಅವರಿಗೆ ಯೋಗಿಕ ಶಿಕ್ಷಣ ಕಲಿಸಿ ಸಾಂಸ್ಕೃತಿಕ ಪ್ರೋತ್ಸಾಹ ನೀಡಿ ಆಧ್ಯಾತ್ಮಿಕ ಜಾಗೃತಿಗೆ ನೆರವಾಗಿ ಮಾನವಾತ್ಮರಾದ ಅವರನ್ನು ಮಹಾತ್ಮರನ್ನಾಗಿಸಿ ನಡೆಯುವ ಬಲ ತುಂಬಿ ಜೀವನದ ಮೌಲ್ಯ ಅಧಿಕಗೊಳಿಸುತ್ತಿದೆ. ಇಲ್ಲಿವರೆಗೂ ಸ್ವಾಮೀಜಿಯವರ ಹತ್ತಿರ ಅವರು ಕಲಿತಂತಹ ವಿಷಯವನ್ನು ನನಗೆ ತಿಳಿದ ಮಟ್ಟಿಗೆ ನಾನು ಇಲ್ಲಿ ಹೇಳಲು ಇಚ್ಛೆಪಟ್ಟಿದ್ದೇನೆ. ತುಂಬ ಚೆನ್ನಾಗಿ ಮೂಡಿ ಬಂತು. ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಥ್ಯಾಂಕ್ ಯು. ಹೋಗೋಣ. ಈ ಗ್ರಂಥವನ್ನು ಓದುವವರು ಶ್ರೀಮತಿ ಮೀನಾಕ್ಷಿ ನಟರಾಜ್ ರವರು. ಅವರು ಬಹುಮುಖ ಪ್ರತಿಭೆ ಉಳ್ಳಂಥವರು. ಮತ್ತು ಮಹಿಳಾ ಮಂಡಳಿಯಲ್ಲಿ ನಿಂತ್ಕೊಂಡು ಅವರು ಎಲ್ಲ ಕೆಲಸಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಅವ್ರಿಗೆ ಬಿಡುವಿಲ್ಲದ ಸಮಯ ಆದರೂ ಬಿಡುವು ಮಾಡಿಕೊಂಡು ಅವರು ಬಂದು ಇಲ್ಲಿ ನಮಗೆ ಸಹಕರಿಸಿ ಗ್ರಂಥವನ್ನು ಓದೋದಕ್ಕೆ ಹಮ್ಮಿಕೊಂಡಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಕೋರ್ತೀನಿ ಮತ್ತು ಓದಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ. ಜೈ ವಾಸವಿ. ಶ್ರೀಮದ್ ವಾಸವಿ ಕನ್ನಿಕಾ ಪರಮೇಶ್ವರಿ ಜನನಿಯೂ ನೀನೆ, ಏಕೈಕ ಅದ್ವಿತೀಯ ಪರಬ್ರಹ್ಮ ರೂಪಿಣಿಯೂ ನೀನೆ. ದ್ವಿಜತ್ವವನ್ನು ಪ್ರಸಾದಿಸುವ ದೀಪ್ತಿಯಿಂದ ವಿರಾಜಿಸುವವಳು ಭಜಿಸುವೆ ನಿನ್ನನು. ಶ್ರೀರತ್ನಗಳಾದ ಸಮ್ಯಕ್ ಜ್ಞಾನ, ಸಮ್ಯಕ್ ದರ್ಶನ, ಸಮ್ಯಕ್ ಚಿತ್ರಗಳಿಂದ ಶೋಭಿಸುವವಳೆ ಜೀವಿಸುವೆ ನಿನ್ನಿಂದಲೇ. ಚತುರ್ವೇದ ವಾಮಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದವಳೆ ನಮಿಸುವೆನು ನಿನಗೆ. ಪಂಚಾಶ್ಚರ್ಯಗಳಿಂದ ಕೂಡಿದ ಲೀಲೆಗಳನ್ನು ತೋರಿಸುವುದರಲ್ಲಿ ರಮಿಸುವವಳೆ ನನ್ನಿರುವ ನಿನ್ನ ದೆಸೆಯಿಂದಲೇ. ಷಡ್ದರ್ಶನಗಳ ಸಾಗರಗಳ ಪತನದಲ್ಲಿ ನಿರತರಾದ ಋಷಿಗಳಿಗೆ ಜನನಿಯೇ ಸರ್ವಜ್ಞಾನವೂ ನಿನ್ನದೇ. ಸಪ್ತ ಮಾತೃಕೆಯರ ಮತ್ತು ದೈತ್ಯರ ನಡುವಿನ ಸಮರ ಕ್ರೀಡೆಯನ್ನು ನೋಡಿ ರಮಿಸುವವಳೆ ಶರಣಾಗುವೆ ನಿನ್ನೆಲೆ. ಅಷ್ಟದ ಪ್ರಕೃತಿಮಯವಾದ ಈ ಸೃಷ್ಟಿಗೆ ಸಂಚಾಲನ ನೀಡುವವಳೆ ಏ ಜೀವತ್ರಾತೆ. ನವರತ್ನ ಖಚಿತ ಕಿರೀಟ ಕೇಯೂರುಗಳನ್ನು ಧರಿಸಿದವಳೆ ಏ ವಿಶ್ವಮಾತೆ. ದಶವಿಧ ನಾದಗಳನ್ನು ಶ್ರವಣ ಮಾಡುವ ಇಚ್ಛೆಯನ್ನು ನೆರವೇರಿಸುವವಳೆ ಹೇ ಜ್ಞಾನದಾತೆ. ಅರ್ಪಿತವಾಗಲಿ ಗ್ರಂಥ ನಿನ್ನ ಪಾವನ ಪದ್ಮ ಚರಣಗಳಲ್ಲಿ, ಅರ್ಪಿತವಾಗಲಿ ಎಮಗೆ ಶುಭವಾಗಲಿ. ಇದನ್ನ ಜ್ಯೋತಿಯವರು ಎಷ್ಟು ಚೆನ್ನಾಗಿ ಹಾಡಿದ್ರು ಅಂತಂದ್ರೆ ನಿಜವಾಗ್ಲೂ ಅದನ್ನ ಕೇಳ್ತಾ ಮೈಮರೆಯನ್ನಷ್ಟಾಯ್ತು. ಎಷ್ಟು ಚೆನ್ನಾಗಿ ರಾಗ ಹಾಕಿದ್ದಾರೆ, ತುಂಬಾ ಚೆನ್ನಾಗಿ. ಮತ್ತೊಮ್ಮೆ ನಾವು ಸ್ಮರಣೆ ಮಾಡ್ಕೊಳ್ಳೋಣ. ಮೊದಲನೇದು ಬ್ರಾಹ್ಮ ಪುರಾಣ, ಎರಡನೇದು ಪದ್ಮ ಪುರಾಣ, ಮೂರನೇದು ವಿಷ್ಣು ಪುರಾಣ, 4 ವಾಯು ಪುರಾಣ, 5 ಭಾಗವತ ಪುರಾಣ, 6 ನಾರದೀಯ ಪುರಾಣ, 7 ಮಾರ್ಕಂಡೇಯ ಪುರಾಣ, 8 ವರಾಹ ಪುರಾಣ, 9 ಅಗ್ನಿ ಪುರಾಣ, 10 ಭವಿಷ್ಯ ಪುರಾಣ, 11 ಬ್ರಹ್ಮವೈವರ್ತ ಪುರಾಣ, 12 ಲಿಂಗ ಪುರಾಣ, 13 ಸ್ಕಾಂದ ಪುರಾಣ, 14 ವಾಮನ ಪುರಾಣ, 15 ಕೂರ್ಮ ಪುರಾಣ, 16 ಮತ್ಸ್ಯ ಪುರಾಣ, 17 ಗರುಡ ಪುರಾಣ, 18 ಬ್ರಹ್ಮಾಂಡ ಪುರಾಣ. ಹೀಗೆ ಒಟ್ಟು 18 ಪುರಾಣಗಳಿವೆ. ಅವುಗಳಲ್ಲಿಯೇ ಉಪಯುಕ್ತವಾದ ಸಾಧನಾ ಸ್ಫೂರ್ತಿ ವರ್ಧಕ ವಿಚಾರಗಳನ್ನು, ಕಥೆಗಳನ್ನು ಹೇಳುತ್ತಾ ಬಂದಿರುವೆ. ಸ್ಕಾಂದ ಪುರಾಣವಂತೂ ವಿಚಿತ್ರ ಕಥಾವಳಿಗಳಿಂದ ಕೂಡಿ ಪ್ರಸಿದ್ಧವಾಗಿದೆ. ಅದರಲ್ಲಿನ
ಸನಾತನವಾದ ಬ್ರಾಹ್ಮಣ ವಿಹಿತ ಧರ್ಮಗಳನ್ನು, ಆಶ್ರಮ ವಿಹಿತ ಧರ್ಮಗಳನ್ನು ನಿಮಗಾಗಲೇ ಮನದಟ್ಟಾಗುವಂತೆ ವಿವರಿಸಿರುವನು. ಅಲ್ಲದೆ ಆತ್ಮವಿದ್ಯಾ ಮೇರುಗಳಾದವರ ಬಗ್ಗೆಯೂ ಮಹಾತ್ಮರಾದ ರಾಜರ್ಷಿಗಳ ಬಗ್ಗೆಯೂ ಕಥಾರೂಪಕ ವಿವರಣೆಯನ್ನೇ ನೀಡಿರುವನು. ಇದರಿಂದ ತಪ್ಪದೆ ಪಾಪರಾಹಿತ್ಯ, ಧರ್ಮಬುದ್ಧಿ ಜಾಗೃತಿ ಮತ್ತು ಆತ್ಮಪ್ರಾಪ್ತಿಯ ಅಧಿಕಾರಗಳನ್ನು ಪಡೆಯಲು ತೀವ್ರ ಹಂಬಲ ಉಂಟಾಗುವುದು ನಿಶ್ಚಯ. ಏಕೆಂದರೆ ಗ್ರಂಥ ಭೇದನವಾಗದೆ ಗ್ರಂಥ ಪಠನ ಮಾತ್ರದಿಂದ ಅವಿದ್ಯ ನಾಶವಾಗುವುದಿಲ್ಲ. ನೀವೆಲ್ಲರೂ ಹೀಗೆ ಶಾಶ್ವತ ಸತ್ಯಗಳ ಬಗ್ಗೆ ತಿಳಿದುಕೊಂಡಿರುವುದರ ಜೊತೆಗೆ ಸತ್ಯ ಸಾಧಕರ ಬಗ್ಗೆಯೂ ತಿಳಿದುಕೊಳ್ಳುವುದರಿಂದ ನಿಮಗೆ ತ್ವರಿತಗತಿಯಲ್ಲಿ ಮೋಕ್ಷಾಧಿಕಾರ ಪ್ರಾಪ್ತಿಸುವುದು. ಪರಮಾತ್ಮನು ನಿಮ್ಮೆಲ್ಲರನ್ನು ಅನುಗ್ರಹಿಸಲಿ. ಇನ್ನೊಂದು ಪೇಜ್ ಓದ್ಬೇಕಾ? ಸಾಕ? ಓದಿ 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 ಇನ್ನೊಂದು ಪೇಜ್ ಓದಿ. ಸ್ವಲ್ಪ ಸ್ಲೋ ಓದಿ, ಫಾಸ್ಟ್ ಅನ್ನಿಸ್ತಾ ಇದೆ. ಸ್ವಲ್ಪ ಸ್ಲೋ ಓದಿ. ಸ್ವಲ್ಪ. ಸಾಯಂಕಾಲರು ಹೀಗೆಂದು ಹಾರೈಸಿ ಶಾಂತಿ ಮಂತ್ರ ಪಠಿಸಿ ಪ್ರವಚನಕ್ಕೆ ಮುಕ್ತಾಯ ಹಾಡಿದರು. ವಿದ್ವನ್ಮಣಿಗಳಾದ ಅವರ ಪಾದ ಪದ್ಮಗಳಿಗೆ ನಮಿಸಿ ಸಾಧಕರೆಲ್ಲರೂ ತಮ್ಮ ತಮ್ಮ ನಿವಾಸಗಳಿಗೆ ತೆರಳಿದರು. ಆಪ್ತ ಶಿಷ್ಯಗಣವು ಮಾತ್ರ ಋಷಿ ಸತ್ತಮರ ಸಾನ್ನಿಧ್ಯದಿಂದ ದೂರವಾಗಲಿಲ್ಲ. ಗುರು ಸೇವಾ ತತ್ಪರತೆಯು ಅವರ ಕಾರ್ಯವನ್ನೆಲ್ಲ ಕಣ್ಣಾಗಿಸಿತ್ತು. ನಂತರ ಋಷಿವರ್ಯರು ಮಣಿಗುಪ್ತಾದಿಗಳನ್ನು ತಮ್ಮ ಸದನಕ್ಕೆ ಕರೆದೊಯ್ಯುತ್ತಾ ಕುಶಲ ಪ್ರಶ್ನೆ ಮಾಡಿದರು. ವಾತ್ಸಲ್ಯ ಪೂರ್ವಕವಾಗಿ ಉಚಿತ ಆಸನಗಳನ್ನು ಸ್ವೀಕರಿಸಲು ಮೌನದಿಂದಲೇ ಹೇಳಿದರು. ಆಪ್ತ ಶಿಷ್ಯರು ಅವರಿಗೆ ಹಾಲು ಹಣ್ಣುಗಳನ್ನು ನೀಡಿ ಉಪಚರಿಸಿದರು. ಮಣಿಗುಪ್ತಾದಿಗಳೇ, ತಮ್ಮ ಅಪರೂಪವಾದ ದರ್ಶನದಿಂದ ನಮ್ಮ ಸುಕೃತವು ಹೆಚ್ಚಿನದೆಂದು ಭಾಸವಾಗುತ್ತಿದೆ. ನಿಮ್ಮ ಆಗಮನವು ಸಂತೋಷವನ್ನುಂಟು ಮಾಡಿದೆ. ಎಲ್ಲಿಂದ ನಿಮ್ಮ ಆಗಮನ? ಯಾವ ಹಿರಿ ಯೋಜನೆಯಂತೆ ನಿಮ್ಮ ಮುಂದಿನ ಪ್ರಯಾಣ ಸಾಗಲಿದೆ? ಋಷೀಂದ್ರರ ಪ್ರಿಯವಚನಗಳಿಂದ ತುಷ್ಟರಾದ ವೈಶ್ಯಶ್ರೇಷ್ಠರು ಪುಲಕಿತರಾಗಿ ಉತ್ತರಿಸಿದರು. ಷಡ್ಗುಣೈಶ್ವರ್ಯ ಪೂರ್ಣರಾದ ಋಷಿ ಸತ್ತಮರೇ, ನಿಮ್ಮ ಪುಣ್ಯ ದರ್ಶನದಿಂದ ನಾವು ಧನ್ಯರಾದೆವು. ನಮ್ಮ ಜನ್ಮ ಪಾವನವಾಯಿತು. ಭವರೋಗಕ್ಕೆ ದಿವ್ಯೌಷಧಿಯಂತಿರುವ ತಮ್ಮ ಪಾದರಜವು ನಮಗೆ ಅಮೂಲ್ಯ ಸುಖನಿಧಿಯಾಗಿದೆ. ಸಾಧೂನಾಂ ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶನಂ ಎಂಬಂತೆ ನಿಮ್ಮ ದರ್ಶನ ಮತ್ತು ಸ್ಪರ್ಶಗಳಿಂದ ನಾವು ಪುನೀತರಾದೆವು. ವೈಶ್ಯಪುಂಗವರು ಹೀಗೆ ವರ್ಣಿಸತೊಡಗಿದರು. ಹೇ ಮಹರ್ಷಿ, ಸಿದ್ಧ, ಗಂಧರ್ವ, ಮುನಿಶ್ರೇಷ್ಠರಿಂದ ಪಾವನವಾದ ಹಿಮಾಚಲ, ಹೇಮಕೂಟ, ಪಾರಿಯಾತ್ರ, ಮೇರು, ವಿಂಧ್ಯ, ಸಹ್ಯಾದ್ರಿ, ಕ್ರೌಂಚ ಪರ್ವತ, ವೆಂಕಟಾದ್ರಿ, ಮಾದನ ಪರ್ವತಗಳಲ್ಲಿ ಪರ್ಯಟನೆ ಮಾಡಿ ಮಹಾತ್ಮರ ದರ್ಶನ ಭಾಗ್ಯ ಪಡೆದು ಅವರ ಆಶೀರ್ವಾದದ ರಕ್ಷಾ ಕವಚವನ್ನು ತೊಟ್ಟು ಬಂದಿರಬೇಕು. ಈ ಪರ್ವತ ಪ್ರದೇಶಗಳ ಸೊಬಗನ್ನು ವರ್ಣಿಸಲಾರೆವು, ಏಕೆಂದರೆ ಅದು ಅನುಭವಯೋಗ್ಯವಾಗಿಯೇ ಆನಂದತಿಶಯತೆಯ ಅರಿವಾಯಿತು. ಲೌಕಿಕ ಭಾವಗಳ ಉಪಟಳದಿಂದ ದೂರವಾಗಿ ಆ ಪರ್ವತ ವಿಸ್ತಾರವನ್ನು, ಎತ್ತರವನ್ನು ಶಾಂತ ಚಿತ್ತದಿಂದ ವೀಕ್ಷಿಸಿದಾಗ ಪರಮಾತ್ಮನ ಸೃಷ್ಟಿ ಲೀಲೆಯ ದಿವ್ಯಾನುಭವವಾಯಿತು. ಆಕಾಶದೆತ್ತರಕ್ಕೆ ಬೆಳೆದು ನಿಂತ ವೃಕ್ಷ ಸಮೂಹಗಳಾದರೂ ತಾವು ದೇವಲೋಕಕ್ಕೇರಲು ಸಾಹಸಿಸಿ ತಮ್ಮ ಸೋಲನ್ನೊಪ್ಪಿಕೊಂಡು ತಲೆಬಾಗಿ ಮೌನವಾದಂತಿದೆ. ಅಲ್ಲಿ ಹರಿಯುತ್ತಿರುವ ನದಿಗಳಂತೂ ನಮ್ಮ ಮನೋನೇತ್ರಕ್ಕೆ ಹಬ್ಬವನ್ನುಂಟು ಮಾಡುತ್ತಿದ್ದವು. ಯಾರ ಕರೆಗೂ ಹೋಗಡದೆ ಸಮುದ್ರ ರಾಜನನ್ನು ಸೇರುವುದೇ ತಮ್ಮ ಗಮ್ಯವೆಂದು ಕಾತರದಿಂದ ಕಲಕಲರವ ಮಾಡುತ್ತಾ ಒಮ್ಮೊಮ್ಮೆ ಮರೆಯುತ್ತಾ ಬೆಟ್ಟ ಗುಡ್ಡಗಳೆನ್ನದೆ, ಹಳ್ಳ ದಿಣ್ಣೆಗಳೆನ್ನದೆ, ಬಯಲು ಕಾಲುವೆಯೆನ್ನದೆ ಎಡೆಬಿಡದೆ ಮುನ್ನುಗ್ಗುತ್ತಾ ಹರಿಯುವ ಜಲವು ಅತ್ಯಂತ ಸೌಂದರ್ಯಮಯವೆನ್ನಿಸಿತು. ಅದೆಲ್ಲವೂ ಧ್ಯೇಯ ಸಾಧಕರಿಗೆ ಒಳ್ಳೆಯ ಪಾಠವೆನ್ನಿಸಿತು. ಅಂತಹ ಪಾವನಕರವಾದ ಶುಭ್ರ ಸಲಿಲಧಾರಗಳಲ್ಲಿ ನಿಂತು ಶುದ್ಧರಾದೆವು, ತಣಿದೆವು. ಆ ನದಿಗಳು ಒಂದೇ ಎರಡೇ ಗಂಗಾ, ಯಮುನಾ, ರೇವ, ಚರ್ಮಣ್ವತಿ, ಸಿಂಧು, ಚಂದ್ರಭಾಗ, ಶರಾವತಿ, ಗೋಮತಿ, ನರ್ಮದಾ, ಕೃಷ್ಣ, ಕಾವೇರಿ, ತಾಮ್ರಪರ್ಣಿ, ಪಿನಾಕಿನಿ, ಇನ್ನೂ ಎಷ್ಟೋ. ಒಂದನ್ನು ಮೀರಿಸಿದ ನದಿ ಮತ್ತೊಂದು. ಆ ನದಿ ತೀರಗಳಲ್ಲಿ ಮಹಾಮಂತ್ರಗಳನ್ನು ಜಪಿಸಿದೆವು. ಅಲ್ಲದೆ
ಪುಣ್ಯದಾಯಕ ಯಾತ್ರಾ ಸ್ಥಳಗಳಾದ ಬದರಿ, ಹಿಮಕೇದಾರ, ಗಯಾ, ಗೋಕರ್ಣ, ಕಾಶಿ, ರಾಮೇಶ್ವರ, ಕಂಚಿ, ಕಾಳಹಸ್ತಿ ಮೊದಲಾದ ಕ್ಷೇತ್ರಗಳನ್ನು ಸಂದರ್ಶಿಸಿ ಈಗ ಗೋದಾವರಿಯಲ್ಲಿ ಮಿಂದು ಇಲ್ಲಿಗೆ ಆಗಮಿಸಿದೆವು. ಈಗ ನಮಗೆ ನಿಮ್ಮ ಪವಿತ್ರ ಪಾದಗಂಗೆ ದೊರೆಯಿತು. ಮತ್ತಿನ್ಯಾವ ಸ್ನಾನ ಯಾತ್ರೆಗಳ ಅಗತ್ಯ ನಮಗಿಲ್ಲ. ಭವಸಾಗರದಿಂದ ಪಾರಾಗುವ ಅಮೃತಧಾರೆಯನ್ನೇ ನೀವು ಹರಿಸಬಲ್ಲಿರಂತೆ. ನಿಮ್ಮ ಸಾನ್ನಿಧ್ಯದಲ್ಲಿ ತಮ್ಮ ತೇಜೋಮಯ ಮುಖಾರವಿದ್ದದ ಸೌಮ್ಯ ಭಾವಗಳಿಂದ ಕರುಣಾಪೂರ್ಣ ವೀಕ್ಷಣೆಯಿಂದ ನಮ್ಮ ಶರೀರಗಳಲ್ಲಿ ಪುಳಕ ಉಂಟಾಗಿದೆ ಎಂದು ಒಬ್ಬೊಬ್ಬರು ಒಂದೊಂದು ವಿಧದಲ್ಲಿ ತಮ್ಮ ಭಾವಗಳನ್ನು ಅಭಿವ್ಯಕ್ತಿಗೊಳಿಸಿ ಆನಂದ ಬಾಷ್ಪಕ್ಕೆಳೆದರು. ಸಾಕು ಮೀನಾಕ್ಷಿ, ಎಕ್ಸ್ಪ್ಲೈನ್ ಮಾಡ್ಲಿ ಅಲ್ವಾ? ಮಾಡ್ಲಿ ಅಂತ ಅನ್ಸುತ್ತೆ ಅಲ್ವಾ ಕಲಾ ಅವ್ರೆ? ಒಂದು ನಿಮಿಷ, ಹೌದು, ಅವ್ರಿಗೆ ಇನ್ನೂ ಸ್ವಾಗತ ಮಾಡಿಲ್ಲ. ಶ್ರೀಮತಿ ಭಾರತಿ ಪ್ರಕಾಶ್ರವರು ತುಂಬಾ ಆಧ್ಯಾತ್ಮದಲ್ಲಿ ಮುಳುಗಿ ತೇಲ್ತಾ ಇದ್ದಾರೆ. ಅದರಲ್ಲೇ ಅವರು ಮುನ್ನಡೀತಾ ಇದ್ದಾರೆ. ಜೀವನನೇ ಅದಕ್ಕೆ ಮೀಸಲಿಟ್ಟಿದ್ದಾರೆ ಅಂತಂದರೆ ತಪ್ಪಾಗಲ್ಲ. ಅದು ಟಿಪ್ಟೂರ್ನಲ್ಲಿದ್ದರೂ ಸಹ ಅವರು ನಮಗೆ ಪ್ರೋತ್ಸಾಹ ಕೊಟ್ಟು ನಾವು ಮಾಡಿ, ನೀವು ಖಂಡಿತವಾಗ್ಲೂ ನನಗೆ ಎಷ್ಟಾಗುತ್ತೋ ಅಷ್ಟು ನಡೆಸ್ಕೊಡ್ತೀನಿ ಅಂತ ಹೇಳಿದ್ದಕ್ಕೋಸ್ಕರ ಅವರ ಒಂದು ಭುಜಬಲದ ಶಕ್ತಿಯಿಂದ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದು. ಅದಕ್ಕೋಸ್ಕರ ಇಷ್ಟು ಹೇಳೋದಲ್ಲದೆ ಅವರು ಏನು ಕೇಳಿದ್ರು ಪಾಪ ಇಲ್ಲ ಅನ್ನೋಲ್ಲ. ಏನು ಮಾಡಬೇಕು ಮಾಡಿ ಹೇಳ್ತೀನಿ, ನೀವು ಯಾಕೆ ಒದ್ದಾಟ ಏನು ಬೇಕಾಗಿಲ್ಲ ಅಂತ ಹೇಳಿಬಿಟ್ಟು ಎಲ್ಲ ತುಂಬ ಚೆನ್ನಾಗಿ ಹೇಳ್ತಾಯಿದ್ರು. ಅದಕ್ಕೋಸ್ಕರ ನಮಗೆ ಅವರು ಸಿಕ್ಕಿರೋದು ನಮ್ಮ ಪುಣ್ಯ. ಅವರು ಎಷ್ಟೇ ಕೆಲಸಗಳಿದ್ದರೂ ಬದಿಗಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈಗ ಈ ವಾಸವಿ ದೇವಿಯ ದರ್ಶನದ ರಸದೂಟ, ಆನಂದ ರಸದೂಟ ಉಣಬಡಿಸಬೇಕೆಂದು ಅವರಿಗೂ ನಾನು ವಿನಯಿಸ್ತೀನಿ, ಪ್ರಾರ್ಥನೆ ಮಾಡ್ತೀನಿ. ಹೋದ ತರಗತಿಯಲ್ಲಿ ಚಿಂತನೆಯನ್ನ ಪ್ರಾರಂಭ ಮಾಡ್ಕೊಂಡಿದ್ದೀವಿ. ನಿಜವಾಗಿ ಇವತ್ತು ಜ್ಯೋತಿ ಅಶ್ವತ್ಥನಾರಾಯಣ ಅವರು ಹಾಡಿದ ಕೀರ್ತನೆ ಅಂತೂ ಅಮೃತವಾಗಿತ್ತು. ನಮ್ಗೆ ಒಂದು ಆನಂದದ ರಸದೂಟವನ್ನು ಮಾಡಿಸ್ಬಿಟ್ರು ಅವರು. ಮತ್ತೆ ಮುಂದಕ್ಕೆ ರಸದೂಟ ಮಾಡ್ಬೇಕಾ ಅನ್ನಿಸ್ತು, ಅಷ್ಟು ಚೆನ್ನಾಗಿ ಹಾಡಿದ್ರೆ. ಖಂಡಿತ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತೇನೆ, ಪ್ರತಿ ವಾರವೂ ಒಂದೊಂದು ಕೀರ್ತನೆನ ಹಾಡಿ. ನಮಗ್ ತುಂಬಾ ಸಂತೋಷ ಕೊಡುತ್ತೆ. ನಮ್ಮ ಕನ್ನಿಕಾ ಪರಮೇಶ್ವರಿ ದೇವಿಯ ಬಗ್ಗೆ ನಾವು ಆ ಕೀರ್ತನೆನ ಕೇಳಿದಾಗ ಅದರ ಆನಂದವೇ ಬೇರೆ. ಖಂಡಿತ ನೀವು ನಡೆಸ್ಕೊಡಿ ಅಂತ ನಿಮ್ಮಲ್ಲಿ ಕೇಳ್ಕೊಂತೀನಿ. ಅವ್ರು ಹಾಡ್ತಾ ಇದ್ದಾಗನೆ ಆ ಭಾವ, ಆ ಒಂದು ಅರ್ಥ ನಮ್ಮೊಳಗೆ ಆ ಮನಸ್ಸಿನೊಳಗೆ ಪುಳಕಿತ ಆಗ್ತಾ ಇತ್ತು. ಅಷ್ಟು ಖುಷಿಯನ್ನ ಕೊಡ್ತಾ ಇರ್ತಕ್ಕಂಥದ್ದು ಕೀರ್ತನೆ. ತುಂಬಾ ಚೆನ್ನಾಗಿತ್ತು. ಧನ್ಯವಾದಗಳು ನಿಮ್ಗೆ. ಮತ್ತೆ ಇವತ್ತು ಈ ಒಂದು ಚಿಂತನೆಯನ್ನ ಮುಂದುವರ್ಸೋಣ. ಇವರು ಮೀನಾಕ್ಷಿ ಅವರಲ್ವ ಓದಿದ್ದು, ತುಂಬಾ ಚೆನ್ನಾಗಿ ಓದಿದ್ರು. ಓದವಾಗ್ಲೇ ಎಲ್ಲವೂ ಚೆನ್ನಾಗಿ ಅರ್ಥ ಆಗೋಗಿದೆ ಹಾಗೆ ಇದೆ. ಆದ್ರೂ ಸಹ ಅದ್ರ ಬಗ್ಗೆ ಚಿಂತನೆಯನ್ನ ಮುಂದುವರ್ಸೋಣ. ನಾವು ಹೋದ ತರಗತಿಯಲ್ಲಿ ಸಾಲಂಕಾಯನ ಮಹರ್ಷಿಗಳ ಒಂದು ಆಶ್ರಮ ಹೇಗಿತ್ತು, ಇಡೀ ಪ್ರಕೃತಿಯೇ ಚರಾಚರ ವಸ್ತುಗಳು ಎಲ್ಲರೂ ಸಹ ಆ ಒಂದು ಸಾಲಂಕಾಯನ ಮಹರ್ಷಿಗಳ ದರ್ಶನ ಮಾಡಬೇಕು, ಪುಣ್ಯವನ್ನ ಪಡ್ಕೋಬೇಕು, ಆ ಗಾಳಿಯನ್ನ ಬೇಯಿಸ್ಬೇಕು ಅನ್ನೋ ಎಲ್ಲ ವರ್ಣ ಚಿಂತನೆನ ನಾವು ಮಾಡಿದ್ವು. ಅಲ್ಲಿಗೆ ಮಣಿಗುಪ್ತಾದಿಗಳು ಆಗಮಿಸಿದಾಗ ಅವರು ಮೌನದಲ್ಲೇ ಹೇಗೆ ಸ್ವಾಗತವನ್ನ ಕೋರಿದ್ರು, ಮೌನದಲ್ಲೇ ಅವ್ರು ಹೇಗೆ ವಂದನೆ ಸಲ್ಲಿಸಿ ಕೂತ್ಕೊಂಡ್ರು, ಆ ಒಂದು ಕಾರ್ಯಕ್ರಮ ಹೇಗೆ ಯಶಸ್ವಿ ಆಯ್ತು ಅನ್ನೋದ್ರ ಬಗ್ಗೆನೂ ಚಿಂತನೆ ಮಾಡಿದ್ವು. ಅವರ ವೇದೋಪನಿಷತ್ತುಗಳ ರಹಸ್ಯವನ್ನ ಸಾಲಂಕಾಯನ ಮಹರ್ಷಿಗಳು ಹೇಳಿದ್ರು. ಜಿತೇಂದ್ರಿಯತ್ವ, ಯೋಗ ಸೇವಕ, 13 ಆಧ್ಯಾತ್ಮ, ಚಿಂತನಶೀಲತೆ ಇವೆಲ್ಲವನ್ನು ನಾವು ತಿಳ್ಕೊಳ್ಳೇಬೇಕು ಅಂತಕ್ಕಂಥದ್ದು. ಭಕ್ತಿ ಜ್ಞಾನ ವೈರಾಗ್ಯಗಳೇ ಪಕ್ವವಾಗೋಕೆ, ಜೀವನ್ ಮುಕ್ತರಾಗೋದಕ್ಕೆ ಸಾಧ್ಯವಾಗಿರ್ತಕ್ಕಂಥದ್ದು, ಮುಖ್ಯವಾಗಿರ್ತಕ್ಕಂಥದ್ದು ಭಕ್ತಿ, ಜ್ಞಾನ ಮತ್ತು ವೈರಾಗ್ಯ. ಆಧ್ಯಾತ್ಮಿಕ ಮಾರ್ಗದಲ್ಲಿ ಸದ್ಧರ್ಮ ನಿಷ್ಠೆಯಲ್ಲಿ ಸಿದ್ಧಿಯನ್ನು ಸಾಧಿಸಿಕೊಂಡ ಮಹನೀಯರ ಕಥೆಗಳನ್ನ ನಾವು ಕೇಳಿದೀವಿ. ಅದರಿಂದ ನಾವು ಎಷ್ಟೋ ಒಂದು ಮನಸ್ಸಿಗೆ ಪ್ರೇರೇಪಣೆ ಆಗಿದೆ, ನಮ್ಮ ಸಾಧನೆಗೆ ಅದು ಮಾರ್ಗದರ್ಶಕವೂ ಆಗಿದೆ. ಅದೇ ರೀತಿ ವೇದೋಪನಿಷತ್ತುಗಳ ಜೊತೆಗೆ ನಿಮ್ಗೆ 18 ಪುರಾಣಗಳನ್ನ ಬೋಧಿಸುತ್ತೇನೆ. ಆ 18 ಪುರಾಣಗಳನ್ನ ಹೆಸರುಗಳನ್ನ ಮತ್ತೊಮ್ಮೆ ಸ್ಮರಿಸಿಕೊಳ್ಳೋಣ ಅಂತ ಹೇಳ್ತಾ 18 ಪುರಾಣಗಳ ಹೆಸರುಗಳನ್ನ ಹೇಳ್ತಾ ಇದ್ದಾರೆ. ಬ್ರಹ್ಮ ಪುರಾಣ, ಪದ್ಮ ಪುರಾಣ, ವಿಷ್ಣು ಪುರಾಣ, ವಾಯು ಪುರಾಣ, ಭಾಗವತ ಪುರಾಣ, ನಾರದೀಯ ಪುರಾಣ, ಮಾರ್ಕಂಡೇಯ ಪುರಾಣ, ವರಾಹ ಪುರಾಣ, ಅಗ್ನಿ ಪುರಾಣ, ಭವಿಷ್ಯ ಪುರಾಣ, ಬ್ರಹ್ಮವೈವರ್ತ ಪುರಾಣ, ಲಿಂಗ ಪುರಾಣ, ಸ್ಕಾಂದ ಪುರಾಣ, ವಾಮನ ಪುರಾಣ,
ಕೂರ್ಮ ಪುರಾಣ, ಮತ್ಸ್ಯ ಪುರಾಣ, ಗರುಡ ಪುರಾಣ, ಬ್ರಹ್ಮಾಂಡ ಪುರಾಣ. ಈ ಹೆಸರುಗಳನ್ನ ಕೇಳ್ತಿದ್ದಂಗೆ ನಮ್ಗೆ ಆಶ್ಚರ್ಯ ಆಗುತ್ತೆ. ಇಷ್ಟೆಲ್ಲ ಪುರಾಣ ಗ್ರಂಥಗಳು ಇದಾವ ವೇದೋಪನಿಷತ್ನಲ್ಲಿ ಅಂತ ಅಂದ್ಬಿಟ್ಟು ಇಲ್ಲಿ ಮುಖ್ಯವಾಗಿ ಪುರಾಣವಂತೂ ತೆಗೆದುಕೊಳ್ಳೋಣ ಅಂತ ಹೇಳ್ತಾ ಇದ್ದಾರೆ. ವಿಚಿತ್ರ ಕಥಾವಳಿಯಿಂದ ಕೂಡಿ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಸ್ಕಾಂದ ಪುರಾಣ. ಅದರಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತಂದ್ರೆ, ಸನಾತನ ಧರ್ಮದಲ್ಲಿರ್ತಕ್ಕಂತಹ ಬ್ರಾಹ್ಮಣ ವಿಹಿತ ಧರ್ಮಗಳು ಹೇಗಿತ್ತು, ಧರ್ಮದ ಆಚರಣೆ ಹೇಗೆ, ಧರ್ಮ ಅಂದ್ರೆ ಏನು, ಧರ್ಮದಲ್ಲಿ ನಾವ್ ಯಾವ ರೀತಿ ನಡ್ಕೋಬೇಕು ಅನ್ನೋದು, ಆಶ್ರಮ ವಿಹಿತ ಧರ್ಮಗಳನ್ನ, ಆಶ್ರಮದಲ್ಲಿ ಇರ್ಬೇಕು ಅಂದ್ರೆ ನಾವು ಯಾವ ಧರ್ಮವನ್ನ ಪಾಲಿಸ್ಬೇಕು, ನಾವು ಲೌಕಿಕವಾಗಿದ್ದಾಗ ಯಾವ ಧರ್ಮ, ಒಂದೊಂದು ಧರ್ಮಕ್ಕೂ ಒಂದೊಂದು ಅರ್ಥಗಳಿದೆ, ಆ ಧರ್ಮಗಳನ್ನ ನಾವು ಯಾವ ರೀತಿ ಪಾಲಿಸ್ಬೇಕು ಅನ್ನೋದ್ರ ಬಗ್ಗೆ ನಮಗೆ ಈಗಾಗಲೇ ಮನದಟ್ಟಾಗುವಂತೆ ವಿವರಣೆಯನ್ನ ನೀಡಿದ್ದಾರೆ. ಅಲ್ಲದೆ ಆತ್ಮವಿದ್ಯಾ ಮೇರುಗಳಾಗಿರ್ತಕ್ಕಂಥ ಬಗ್ಗೆ ಅಂದ್ರೆ ಮಹಾತ್ಮರು ಯಾರು, ರಾಜರ್ಷಿಗಳು, ಮಹಾತ್ಮರ ಬಗ್ಗೆನೂ ಕಥಾರೂಪದ ವಿವರಣೆಯನ್ನ ನಮ್ಗೆ ನೀಡಿದ್ದಾರೆ. ಇದಕ್ಕೆ ಹೇಳ್ತಾ ಇದ್ದಾರೆ ಏನು ಅಂತಂದ್ರೆ, ಪಾಪರಾಹಿತ್ಯ ಧರ್ಮ ಬುದ್ಧಿ ಜಾಗೃತಿ. ಪಾಪರಾಹಿತ್ಯ ಅಂದ್ರೆ ಪಾಪವೇ ಇಲ್ಲದಿರತಕ್ಕಂತಹ ಧರ್ಮದಲ್ಲಿ ಬುದ್ಧಿಯನ್ನ ಯಾವಾಗ ಜಾಗೃತಗೊಳಿಸ್ತಾ ಇರ್ಬೇಕು. ಯಾವಾಗ ಬುದ್ಧಿ ಜಾಗೃತವಾಗಿರ್ತದೋ ಆಗ ನಮ್ಮ ಸಾಧನೆ ತುಂಬಾ ಚೆನ್ನಾಗಿರುತ್ತದೆ. ಅದಕ್ಕೆ ಹೇಳ್ತಾರೆ, ಭಗವದ್ಗೀತೆ ಹೇಳಿದ್ದಾರೆ, ಸ್ಥಿತ ಪ್ರಜ್ಞಸ್ಯ ಕೌಪಾಶ ಸಮಾಧಿಸ್ತಸ್ಯ ಕೇಶವ ಅಂತ. ಅಂದ್ರೆ ಪ್ರಜ್ಞೆ ಸ್ಥಿರವಾಗಿರ್ಬೇಕು, ಪ್ರತಿ ಕ್ಷಣವೂ ನಾವು ಎಚ್ಚರವಾಗೇ ಇರ್ಬೇಕು. ಆ ಎಚ್ಚರ ತಪ್ಪುದು ಅಂತಂದ್ರೆ ನಮ್ಮ ಬುದ್ಧಿ ಎಲ್ಲೋ ಹೊರಟು ಹೋಗುತ್ತೆ. ಮನಸ್ಸಿನ ಕೈಗೆ ಎಂದೂ ಕೊಡಬಾರದು, ಬುದ್ಧಿಯ ಕೈಗೆ ನಿರ್ಣಯವನ್ನ ಕೊಡ್ಬೇಕು. ಅದಕ್ಕೆ ಕೃಷ್ಣ ಪರಮಾತ್ಮ ಸಾರಥಿಯಾಗಿ ನಿಂತ್ಕೊಂಡಿದ್ದು, ಬುದ್ಧಿ ಸಾರಥಿ ಆಗಿರತಕ್ಕಂಥದ್ದು ಆ ಪರಮಾತ್ಮನೇ ನಮ್ಮಲ್ಲಿರ್ತಕ್ಕಂತಹ ಬುದ್ಧಿ. ಆ ಬುದ್ಧಿ ಧರ್ಮ ಜಾಗೃತಿಯನ್ನ ನಮ್ಮಲ್ಲಿ ಉಂಟು ಮಾಡುತ್ತದೆ. ಯಾವಾಗ ಬುದ್ಧಿಯಲ್ಲಿ ವಿವೇಕದಿಂದ ವಿಚಾರ ಮಾಡ್ತೀವೋ ಆಗ ಧರ್ಮವನ್ನ ಸರಿಯಾದ ರೀತಿಯಲ್ಲಿ ನಾವು ತಗೊಂಡು ಹೋಗ್ತೀವಿ, ಅದನ್ನ ಅನುಸರಿಸ್ತೀವಿ, ಅದರಂತೆ ಅನುಷ್ಠಾನನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಆತ್ಮ ಪ್ರಾಪ್ತಿ ಅಧಿಕಾರಗಳನ್ನ, ಆತ್ಮ ಪ್ರಾಪ್ತಿ ಆಗ್ಬೇಕಾದ್ರೆ ಅನೇಕ ಅಧಿಕಾರಗಳನ್ನ ನಾವು ಪಡ್ಕೋಬೇಕು, ಸಾಧನೆಗಳನ್ನ ಮಾಡ್ಬೇಕಾಗುತ್ತೆ. ಅದಕ್ಕೆ ಎಲ್ಲರಿಗೂ ತೀವ್ರ ಹಂಬಲ ಉಂಟಾಗುವುದು ನಿಶ್ಚಯ. ಯಾರಿಗುಂಟಾಗುತ್ತೆ ಈ ತೀವ್ರವಾದ ಹಂಬಲ ಅನ್ನೋ ಪ್ರಶ್ನೆ ನಮಗ್ ಬರುತ್ತೆ. ಹೌದಾ, ನಮ್ಗೆಲ್ಲ ಆತ್ಮ ಪ್ರಾಪ್ತಿ ಅಧಿಕಾರ ಇದೆಯಾ, ಈ ತೀವ್ರ ಹಂಬಲ ನನ್ನೊಳಗಿದೆಯಾ ಅಂತ ನಾನು ನೋಡ್ಕೊಂಡಾಗ ನನಗ್ ಗೊತ್ತಾಗುತ್ತೆ ಇನ್ನೂ ಅಷ್ಟೊಂದು ತೀವ್ರ ಹಂಬಲ ಬಂದಿಲ್ಲ ಅಂತಕ್ಕಂಥದ್ದು. ಯಾರ ಜ್ಞಾನಿಗಳಿಗೆ ಆ ಸಾಧನೆನೇ ಬೇಕು, ಜೀವನ್ ಮುಕ್ತರಾಗಬೇಕು, ಮೋಕ್ಷವೇ ನನ್ನ ಸಾಧನೆ, ಅದಕ್ಕಾಗಿಯೇ ನಾನು ಹುಟ್ಟಿರ್ತಕ್ಕಂಥದ್ದು ಅಂತ ಯಾರಿಗೆ ಅರ್ಥ ಆಗುತ್ತೋ ಅವರು ಬೇಗ ಈ ಒಂದು ಪ್ರಾಪ್ತಿ ಅಧಿಕಾರಿಗಳನ್ನ ಪಡೆಯೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಅದಕ್ಕೆ ಹೇಳ್ತಾರೆ ಏನಂತಂದ್ರೆ, ಶಾಶ್ವತವಾದ ಸತ್ಯಗಳ ಬಗ್ಗೆ ತಿಳ್ಕೊಂಡಿರ್ಬೇಕು. ಸತ್ಯ ಅಂತಕ್ಕಂಥದ್ದು ತುಂಬಾ ಪ್ರಮುಖವಾಗಿರ್ತಂಥದ್ದು, ಮುಖ್ಯವಾದದ್ದು. ಎಂದಿಗಾದರೂ ಏನೇ ನಷ್ಟವಾದರೂ, ಏನೇ ನಾಶವಾದರೂ ಸತ್ಯವಂತೂ ನಾಶ ಆಗುವುದಿಲ್ಲ. ಅದಕ್ಕೆ ಸತ್ಯನಿಷ್ಠರಾಗಿ ನಡೆದುಕೊಳ್ಳುವ ಪ್ರಯತ್ನವನ್ನ ಪಡಬೇಕು. ಅದಕ್ಕೆ ಇನ್ನೂ ಒಂದು ಹೇಳ್ತಾರೆ ಏನು ಅಂದ್ರೆ, ಆತ್ಮ ಪ್ರಾಪ್ತಿ ಅಧಿಕಾರಿ ಆಗ್ಬೇಕಾದ್ರೆ ಆತ್ಮ ಸಾಕ್ಷಿಯೇ ಸತ್ಯ ಅಂತಕ್ಕಂಥದ್ದು. ಯಾವ ರೀತಿ ಆತ್ಮ ಸಾಕ್ಷಿ ಸತ್ಯ ಆಗುತ್ತೆ? ಎಲ್ಲಿ ನೋಡಿ, ನಾವು ಯಾವುದೇ ಒಂದು ತಪ್ಪು ಮಾಡ್ಲಿ ಸರಿ ಮಾಡ್ಲಿ ಜನ ನಮ್ಮನ್ನ ಹೊಗಳ್ಬಹುದು, ನಮ್ಗೆ ಏನೋ ಪ್ರಶಸ್ತಿಗಳನ್ನೂ ಕೊಡ್ಬೋದು. ಯಾರು ಯಾವ ರೀತಿಯನ್ನ ಮಾಡೋದು, ತಪ್ಪು ಮಾಡ್ತೀವೋ ಸರಿ ಮಾಡ್ತೀವೋ, ಒಟ್ಟಿನಲ್ಲಿ ನಮ್ಮ ಆತ್ಮ ಸಾಕ್ಷಿ ಅಲ್ಲಿ ಸರಿಯಾಗಿದ್ದರೆ ಮಾತ್ರವೇ ಒಪ್ಪುವುದು. ಆತ್ಮ ಸಾಕ್ಷಿ ಮಾತ್ರ ನಾವು ಯಾವುದೇ ನಾಟಕವನ್ನ ಮಾಡೋದಕ್ಕೆ ಸಾಧ್ಯವಿಲ್ಲ. ಜಗತ್ತಿನಲ್ಲಿ ಏನ್ ನಾಟಕ ಬೇಕಾದ್ರೂ ಮಾಡ್ತೀವಿ, ಆದ್ರೆ ನಮ್ಮ ಆತ್ಮ ಸಾಕ್ಷಿನದಿದೆಯಲ್ಲ, ಅಲ್ಲಿ ಯಾವ ನಾಟಕವನ್ನು ಯಾರು ಮಾಡೋದಕ್ಕೆ ಸಾಧ್ಯ ಇಲ್ಲ. ತಪ್ಪು ಮಾಡಿದ್ರೆ ಅಯ್ಯೋ ನಾನು ತಪ್ಪು ಮಾಡಿದೀನಿ, ತಪ್ಪಾಗಿದೆ, ಇದಕ್ ನಾನು ಅರ್ಹಳಲ್ಲ, ಆದ್ರೂ ಇವ್ರು ನನಗೆ ಪ್ರಶಸ್ತಿ ನೀಡ್ತಾ ಇದ್ದಾರೆ ಅನ್ನೋ ಉಳುಕು ನಮ್ಮಲ್ಲಿ ಗೊತ್ತಾಗುತ್ತೆ. ಮನಸ್ಸು ಒಪ್ಪೋದಿಲ್ಲ. ಅದಕ್ಕೆ ಹೇಳ್ತಾರೆ, ಸತ್ಯ ಅಂದ್ರೆ ನಿಮ್ಮ ಆತ್ಮ ಸಾಕ್ಷಿ ಒಪ್ಪುವ ಹಾಗೆ ನೀವ್ ನಡ್ಕೊಂಬಿಡಿ ಜೀವನದಲ್ಲಿ, ಇದಕ್ಕಿಂತ ಸತ್ಯ ಮತ್ತೊಂದಿಲ್ಲ ಅಂತ ಅಂದ್ಬಿಟ್ಟು. ಅದಕ್ಕೆ ಆ ಒಂದು ಆತ್ಮ ಸಾಕ್ಷಿಯ ಅಧಿಕಾರವನ್ನ, ಪ್ರಾಪ್ತಿ ಅಧಿಕಾರವನ್ನ ತಗೊಂಡ್ರೆ ಆತ್ಮ ಪ್ರಾಪ್ತಿಯನ್ನ ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸತ್ಯವನ್ನ ತಿಳ್ಕೋಬೇಕು. ಯಾವಾಗ ಇವೆರಡನ್ನು ತಿಳ್ಕೊಂಡು ಗುರುಗಳು ತೋರಿಸಿದ ಸನ್ಮಾರ್ಗದಲ್ಲಿ ನಡೆಯುತ್ತಾ ಮಾಡಿದ್ರೆ ತ್ವರಿತ ಗತಿಯಲ್ಲಿ, ಅಂದ್ರೆ ತುಂಬಾ ಬೇಗನೆ ನಮಗೆ ಮೋಕ್ಷದ ಅಧಿಕಾರ ಪ್ರಾಪ್ತಿ ಆಗುವುದು. ಅಯ್ಯೋ ಯಾಕ್ರಿ ಹೇಳ್ತೀರಾ ಮೋಕ್ಷ 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 ಅಂತ, ಎಂದಿಗ್ ಸಿಗೋದು? ಈಗ್ಲಿಂದ ಯಾಕೆ ಚಿಂತನೆ ಮಾಡೋಣ? ಆರಾಮಾಗಿ ನಾನ್ ಸಂಸಾರದಲ್ಲಿ ಆನಂದ ನೆಮ್ಮದಿಯಾಗಿದ್ದೀನಿ. ನೀವ್ಯಾಕೆ ಈ ಅಧ್ಯಾತ್ಮನ ಉಳವನ್ನ ಬಿಟ್ಟು ಇವೆಲ್ಲ ಚಿಂತನೆಗಳನ್ನ ಮಾಡಿ ಅಂತ ಹೇಳಿ ಇವೆಲ್ಲವನ್ನು ಸಾಧನೆ ಮಾಡಿ ಅಂತ ನಮ್ಗೆ ಯಾಕ್ರಿ ಕಷ್ಟ ಕೊಡ್ತೀರಾ ಅಂತ ತುಂಬಾ ಜನಕ್ಕೆ ಪ್ರಶ್ನೆ ಬರುತ್ತೆ. ಯಾಕೆ ನಾನ್ ನೆಮ್ಮದಿಯಾಗಿ ಏನೋ ಒಂದು ಎಂಜಾಯ್ ಮಾಡ್ಕೊಂಡು, ಏನೋ ಪ್ರಾಬ್ಲಮ್ ನಂಗೆ ಸಾಲ ಮಾಡ್ಕೊಂಡು ಹೇಗೋ ನಾನ್ ಚೆನ್ನಾಗಿದ್ದೀನಿ, ಇವ್ರಿಗೆ ಯಾಕೆ ಇವೆಲ್ಲ ಅನ್ನೋ ಹಾಗ ಅನ್ಸುತ್ತೆ. ಆದರೆ
ಇದಕ್ಕೆ ಬಂದ ಮೇಲೆ ಇದರೊಳಗೆ ಸಿಗುವ ಆನಂದ ಪ್ರಾರಂಭ ಆಯ್ತು ಅಂತ ಅಂದ್ರೆ ಇಷ್ಟು ಪ್ರಮುಖವಾದದ್ದು ಮುಖ್ಯವಾದದನ್ನ ಇಂಥ ಒಂದು ದೊಡ್ಡ ಆಸ್ತಿಯನ್ನ ನನ್ನ ಜೀವನದಲ್ಲಿ ನಾನು ಕಳ್ಕೊಂಡ್ಬಿಟ್ನಲ್ಲ, ಎಂತ ಅನ್ಯಾಯ ಆಗೋಯ್ತು, ಇನ್ನು ಒಂದು ಕ್ಷಣವೂ ವ್ಯರ್ಥ ಮಾಡಬಾರ್ದು, ಇದನ್ನ ಸಾಧನೆ ಮಾಡ್ಲೇಬೇಕು ಅಂತ ಯಾವಾಗ ನಮಗ್ ಬರುತ್ತೋ ಆವಾಗ ನೋಡಿ ತ್ವರಿತಗತಿಯಲ್ಲಿ ಮೋಕ್ಷವನ್ನ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಇದೆಲ್ರಿಗೂ ಬರ್ಲೇಬೇಕು, ತ್ವರಿತಗತಿಯಲ್ಲಿ ನಾವು ಬರ್ಲೇಬೇಕಾಗುತ್ತೆ. ಪರಮಾತ್ಮನು ನಮ್ಮೆಲ್ಲರನ್ನ ಅನುಗ್ರಹಿಸಲಿ ಅಂತ ಗುರುಗಳು ಹೇಳ್ತಾ ಇದ್ದಾರೆ. ಈ ರೀತಿ ಸಾಲಂಕಾಯನರು ಹೀಗೆಂದು ಎಲ್ಲರಿಗೂ ಆರೈಸಿ ಈ ದಿನದ 18 ಪುರಾಣಗಳಲ್ಲಿ, ಸ್ಕಾಂದ ಪುರಾಣಗಳಲ್ಲಿ ಮುಖ್ಯವಾಗಿರತಕ್ಕಂತಹ ಧರ್ಮ ಬುದ್ಧಿ ಜಾಗೃತಿ ಬಗ್ಗೆ, ಆತ್ಮ ಪ್ರಾಪ್ತಿಯ ಬಗ್ಗೆ, ಮೋಕ್ಷವನ್ನು ಪಡೆಯಬೇಕಾದರೆ ನಮ್ಗೆ ತ್ವರಿತಗತಿ ಸತ್ಯತೆ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲವನ್ನ ಹೇಳಿ ಶಾಂತಿ ಮತವನ್ನ ಪಠಿಸಿ ಪ್ರವಚನವನ್ನ ಮುಕ್ತಾಯ ಮಾಡ್ತಾರೆ. ಮುಕ್ತಾಯ ಮಾಡಿದ್ಮೇಲೆ ವಿದ್ವಾನ್ಮಣಿಗಳಾದ ಅವರ ಪಾದ ಪದ್ಮಗಳಿಗೆ ಎಲ್ಲಾ ಸಾಧಕರು ನಮಸ್ಕಾರವನ್ನ ಮಾಡ್ಕೊಂಡು ಅವರವರ ಮನೆಗೆ ನಿವಾಸಕ್ಕೆ ತೆರಳುತ್ತಾರೆ. ಆದ್ರೆ ಆಪ್ತ ಶಿಷ್ಯ ಗಣವು ಮಾತ್ರ ಋಷಿ ಸತ್ತಮರ ಸಾನ್ನಿಧ್ಯದಿಂದ ದೂರವಾಗ್ಲಿಲ್ಲ. ಅವರೆಲ್ಲರೂ ಹೋದ್ರು, ಅವರೊಬ್ಬರು ಮಾತ್ರ ಕುಂತ್ಕೊಂಡೇ ಇದ್ದಾರೆ. ಗುರು ಸೇವಾ ತತ್ಪರತೆಯು ಅವರ ಕಾಯವನ್ನೆಲ್ಲ ಕಣ್ಣಾಗಿಸಿತ್ತು. ಅಂದ್ರೆ ಗುರುಗಳು ಯಾವ ರೀತಿ ಮಾಡ್ತಾ ಇದ್ದಾರೆ, ಅವ್ರ ಸೇವೆ ಹೇಗ್ ಮಾಡ್ಬೇಕು ಅನ್ನೋದು ಅವರಿಗೆ ಆ ಕೆಲಸದ ಬಗ್ಗೆನೆ ಕಣ್ಣೆಲ್ಲವೂ ಸಹ ಅದರ ಬಗ್ಗೆನೆ ಅವರಿಗೆ ಮನವು ನಿಂತಿತ್ತು. ಋಷಿವರ್ಯರು ಹೇಳ್ತಾರೆ, ಮಣಿಗುಪ್ತಾದಿಗಳನ್ನ ತಮ್ಮ ಸದನಕ್ಕೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಪ್ರೀತಿಯಿಂದ ಅವರನ್ನ ಕುಶಲ ಪ್ರಶ್ನೆಗಳನ್ನ ಮಾಡ್ತಾರೆ. ವಾತ್ಸಲ್ಯ ಪೂರ್ವಕವಾಗಿ ಉಚಿತವಾದ ಆಸನದಲ್ಲಿ ಕುಳಿತುಕೊಳ್ಳೋದಕ್ಕೆ ಹೇಳ್ತಾರೆ. ಮೌನದಿಂದಲೇ ಹೇಳ್ತಾರೆ. ಆಪ್ತ ಶಿಷ್ಯರವರಿಗೆ ಹಾಲು ಹಣ್ಣುಗಳನ್ನ ನೀಡಿ ಉಪಚಾರವನ್ನ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ, ಮಣಿಗುಪ್ತಾದಿಗಳೇ, ತಮ್ಮ ಅಪರೂಪವಾದ ದರ್ಶನದಿಂದ ನಮ್ಮ ಸುಕೃತವು ಹೆಚ್ಚಿನದೆಂದು ಭಾಸವಾಗ್ತಿದೆ ನೋಡಿ. ನಾವು ಗುರುಗಳನ್ನ ಸತ್ಕರಿಸ್ತೀವಿ, ಆದರಿಸ್ತೀವಿ, ಕೂತ್ಕೊಳ್ಳಿಂತ ಸಿಂಹಾಸನ ಎಲ್ಲ ಆದ್ರೆ ಇಲ್ಲಿ ಗುರುಗಳು ಶಿಷ್ಯನಿಗೆ ಮಣಿಗುಪ್ತಾದಿಗಳಿಗೆ ಸಂತೋಷವನ್ನುಂಟು ಮಾಡುವ ಭಾಸವನ್ನ ತೋರಿಸ್ತಾ ಇದ್ದಾರೆ. ಎಲ್ಲಿಂದ ನಿಮ್ಮ ಆಗಮನ, ಯಾವ ಹಿಡಿ ಯೋಜನೆ ಅಂತ ನಿಮ್ಮ ಮುಂದಿನ ಪ್ರಯಾಣ ಸಾಗಲಿದೆ, ಎಲ್ಲಿಂದ ಬಂದ್ರೆ ನಿಮ್ಮ ಆಗಮನ ಅಂತ ಎಷ್ಟು ಪ್ರೀತಿ ವಾತ್ಸಲ್ಯದಿಂದ ಕರುಣೆ ತುಂಬಿ ಕೇಳ್ತಾ ಇದ್ದಾರೆ. ಆ ಕರುಣೆ ತುಂಬಿದ ಗುರುಗಳ ಒಂದು ವಾಕ್ ಬಂದಿದ ತಕ್ಷಣ ನಮ್ಮ ಹೃದಯವತ್ತಲ್ಲ ಹೋಗ್ತದೆ, ಅಷ್ಟು ತೃಪ್ತಿಯನ್ನ ಸಿಗುತ್ತೆ ಅಂತಕ್ಕಂಥದ್ದು ಇಲ್ಲಿ ಗೊತ್ತಾಗುತ್ತೆ. ಮುಂದಿನ ಪ್ರಯಾಣ ಎಲ್ಲಿಗೆ ಸಾಗಲಿದೆ ನಿಮ್ಮದು, ಎಲ್ಲಿಂದ ನಿಮ್ಮ ಆಗಮನ, ಮುಂದಿನ ಪ್ರಯಾಣ ಎಲ್ಲಿಗೆ ಸಾಗಲಿದೆ ಅಂತ ಕೇಳ್ತಾರೆ. ಆಗ ವೈಶ್ಯಶ್ರೇಷ್ಠರು ಪುಲಕಿತರಾಗಿ ಉತ್ತರ ಕೊಡ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ ನೋಡಿ, ಇಲ್ಲಿ ಷಡ್ಗುಣ ಐಶ್ವರ್ಯ ಪೂರ್ಣರಾದ ಋಷಿ ಸತ್ತಮನೆ ಸಾಮಾನ್ಯವಾದದ ಷಡ್ಗುಣ ಐಶ್ವರ್ಯ, ಎಲ್ಲ ಗುಣಗಳನ್ನ ಹೊಂದಿರ್ತಕ್ಕಂಥ ಷಡ್ಗುಣಗಳನ್ನ 16 ಗುಣಗಳನ್ನ ಹೊಂದಿರ್ತಕ್ಕಂಥ, ಅದರಲ್ಲಿ ಪೂರ್ಣತೆಯನ್ನ ಹೊಂದಿರ್ತಕ್ಕಂತಹ ಋಷಿ ಸತ್ತಮನೆ, ನಿಮ್ಮ ಪುಣ್ಯ ದರ್ಶನದಿಂದ ನಾವು ಧನ್ಯರಾದವೆಂತ ಮಣಿಗುಪ್ತಾದಿಗಳು ಸಾಲಂಕಾಯನ ಮಹರ್ಷಿಗಳಿಗೆ ಹೇಳ್ತಾ ಇದ್ದಾರೆ. ನಮ್ಮ ಜನ್ಮವೇ ಪಾವನವಾಯ್ತು. ಯಾಕೆಂದ್ರೆ ಗುರುವಿನ ದರ್ಶನವಾಯ್ತು. ಹೇಗೆ ಅಂತಂದ್ರೆ ಅವರೋಗಕ್ಕೆ ದಿವ್ಯೋಷಧವಾಗಿರುವ ತಮ್ಮ ಪಾದರಜವು ನಮಗೆ ಅಮೂಲ್ಯ ಸುಖ ನಿಧಿಯಾಗಿದೆ ನೋಡಿ. ರಾಜೇಶ್ವರಕ್ಕೆ ಬಳಸಿರ್ತಕ್ಕಂಥ ಒಂದು ಸಾಹಿತ್ಯ, ಒಂದೊಂದು ಪದವು ಸಹ ಎಂತ ಒಂದು ಸಾಹಿತ್ಯವನ್ನು ಹೊಂದಿದೆ ಅಂತಂದ್ರೆ ಅದರ ಅರ್ಥವನ್ನೇ ನಾವು ಮಾಡ್ಕೊಳ್ಳೋದಕ್ಕೆ ತುಂಬಾ ಶ್ರಮ ಪಡ್ಬೇಕು ಅನಿಸುತ್ತೆ. ಇಷ್ಟು ಸಾಹಿತ್ಯ ಜ್ಞಾನ ಭಗವಂತ ರಾಜೇಶ್ವರ ಕಡೆಗೆ ಕೊಟ್ಟಿರೋದು ತುಂಬಾ ಸಂತೋಷ ಆಗೋಗುತ್ತೆ ಓದ್ತಾ ಇದ್ರೆ. ಪಾದರಜವು ತಮಗೆ ಅಮೂಲ್ಯ ಸುಖ ನಿಧಿ ಆಗಿದೆ. ನಿಮ್ಮ ಪಾದ ದರ್ಶನವು ನಮ್ಗೇನಾಗಿದೆ, ಸುಖವಾದ ನಿಧಿ. ಸಾಮಾನ್ಯವಾದ ಸುಖ ಅಲ್ಲ. ನಿಧಿ ಅಂದ್ರೆ ಏನು, ಎಂತ ಒಂದು ದೊಡ್ಡ ನಿಧಿ ಅಲ್ವಾ, ಅದೇ ಸಿಕ್ಬಿಟ್ಟಿದೆ. ಸಿಕ್ಕಿದ್ರೆ ಎಷ್ಟು ಸಂತೋಷ. ಅದಕ್ಕೆ ಹೇಳ್ತಾ ಇದ್ದಾರೆ ಮಹರ್ಷಿಗಳೇ, ಸಿದ್ಧಿ ಗಂಧರ್ವ ಮುನಿಶ್ರೇಷ್ಠಗಳಾದ ನೀವು ಹಿಮಾಚಲ ಆದ್ರೆ ಗಂಧ ಮಾಧವ ಪರ್ವತಗಳಲ್ಲಿ ನೋಡಿ, ಪರ್ವತಗಳಲ್ಲಿ ನಾವು ಎಷ್ಟೋ ಹೆಸರುಗಳು ಕೇಳೇ ಇರೋದಿಲ್ಲ. ಆ ಗಂಧ ಮಾಧವ ಪರ್ವತಗಳಲ್ಲಿ ಎಲ್ಲಾ ಕಡೆನೂ ಸಹ ನೀವು ಪ್ರಯಾಣ ಮಾಡಿ ಬಂದಿದ್ದೀರಾ. ಪರ್ಯಟನೆ ಮಾಡ್ಕೊಂಡು ಬಂದು ಮಹಾತ್ಮನ ದರ್ಶನ ಭಾಗ್ಯ ಪಡೆದು ಅವರ ಆಶೀರ್ವಾದದೊಂದಿಗೆ ರಕ್ಷಾ ಕವಚವನ್ನ ತೊಟ್ಟು ಬಂದಿರುವೆವು. ಇವೆಲ್ಲ ಮುಗಿಸಿ ನಿಮ್ಮ ಆಶೀರ್ವಚನ ಬೇಕು ಅಂತ ನಾವು ಬಂದಿದ್ದೀವಿ. ಆಶೀರ್ವಚನ ಬೇಕು ನಮಗೆ, ಅದು ಅನುಭವ ವೇದ್ಯವಾಗಿ ಆನಂದ ಅತಿಶಯವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಶಾಂತ ಚಿತ್ತದಿಂದ ವೀಕ್ಷಿಸಿದಾಗ ನಮಗ್ ಗೊತ್ತಾಗ್ತಿದೆ, ದಿವ್ಯವಾದ ಸೃಷ್ಟಿ ಲೀಲೆಯ ದಿವ್ಯ ಅನುಭವವೇ ಆಗ್ತಿದೆ. ಸಾಲಂಕಾಯನ ಮಹರ್ಷಿಗಳ ಆಶ್ರಮ ನೋಡಿ, ಅವರ ಸಾನ್ನಿಧ್ಯದಲ್ಲಿ ಕುಳಿತುಕೊಂಡು
ಅವರ ಜೊತೆ ಮಾತನಾಡಿ ಅವರ ಒಂದು ಪ್ರವಚನವನ್ನ ಕೇಳಿದ್ಮೇಲೆ ಇವಾಗ ನನ್ಗೆ ಏನ್ ಅನ್ಸಿದೆ ಅಂತ ಅಂದ್ರೆ, ಪರ್ವತಗಳ ವಿಸ್ತಾರವನ್ನ, ಎತ್ತರವನ್ನ ನಾವು ಒಂದು ಸಾರಿ ಶಾಂತ ಚಿತ್ತದಿಂದ ವೀಕ್ಷಿಸಿದಾಗ ಗೊತ್ತಾಗ್ತಾ ಇದೆ, ಇಡೀ ಪರಮಾತ್ಮನ ಸೃಷ್ಟಿ ಲೀಲೆಯ ದಿವ್ಯ ಅನುಭವ ಆಗ್ತಾ ಇದೆ. ಏನಿದು ಪರಮಾತ್ಮನ ಲೀಲೆ? ಎಷ್ಟು ಸುಂದರವಾದ ಪ್ರಕೃತಿಯನ್ನ ಸೃಷ್ಟಿ ಮಾಡಿದಾನೆ, ಚರಾಚರ ವಸ್ತುಗಳನ್ನೆಲ್ಲ ಸೃಷ್ಟಿ ಮಾಡಿದಾನೆ. ಪಶು ಪಕ್ಷಿ ಪ್ರಾಣಿ ಕ್ರಿಮಿ ಕೀಟಗಳು ಪಂಚಭೂತಗಳು ಎಲ್ಲವನ್ನ ಹೇಗೆ ಸೃಷ್ಟಿ ಮಾಡಿದ ಪರಮಾತ್ಮ, ಇದೆಲ್ಲದರ ರಾಜ್ಯಭಾರವನ್ನ ಹೇಗೆ ಆಳ್ತಾನೆ ಪರಮಾತ್ಮನೊಬ್ಬನೇ. ಎಷ್ಟು ಸುಂದರವಾಗಿರ್ತಕ್ಕಂಥದ್ದಲ್ವಾ? ಇವೆಲ್ಲವನ್ನು ಅನುಭವಿಸೋದಕ್ಕೆ ಮನುಷ್ಯನಿಗೆ ಅವಕಾಶ ಮಾಡಿಕೊಟ್ಟಿದ್ದಾನಲ್ಲ, ಹಾಗಾದರೆ ಮಾನವ ಜನ್ಮ ಎಷ್ಟು ಉತ್ತಮವಾದದ್ದು. ಇವಾಗ ಗೊತ್ತಾಗುತ್ತೆ, ಇಡೀ ಪ್ರಕೃತಿಯಲ್ಲಿರ್ತಕ್ಕಂಥದ್ದು ಎಲ್ಲರ ಒಂದು ಸಹಾಯವನ್ನು ನಾವು ಪಡ್ಕೊಂತಾ ಇದೀವಿ. ಎಲ್ಲರ ಒಂದು ಕರುಣೆಯಿಂದ ನಾವು ಇವತ್ತು ಮನುಷ್ಯನಾಗಿ ಚೆನ್ನಾಗಿರೋದಕ್ಕೆ ಸಾಧ್ಯವಾಗಿದೆ. ಇಂತಹ ಪ್ರಕೃತಿಗೆ ನಾನೇನು ಕೊಡೋದಕ್ಕೆ ಸಾಧ್ಯ ಆಗಿದೆ ಅಂತ ಅನ್ಬಿಟ್ಟು ಅನ್ಸುತ್ತೆ. ಅದಕ್ಕೆ ಹೇಳ್ತಾರೆ ಇವರು ರಾಜೇಶ್ವರಿ ಅವರು ಯಾರೋ ಬರ್ದಿದಾರಲ್ಲ, ಮಳೆ ಸುರಿಸುವ ಮೋಡಗಳು, ಜೀವ ತುಂಬ ಪ್ರಾಣಗಳು, ಬೆಳೆಯ ಕೊಡುವ ಪೈರುಗಳು, ಕೊಳೆ ತೊಳೆಯುವ ತೊರೆಗಳು, ಪಡೆಯದೇ ಏನನ್ನು ಸಾಗಿವೆ, ಪಡೆಯುತ್ತಾ ಎಲ್ಲವನ್ನು ಕೊಡುವೆ, ಪಡೆಯದೆ ಪಡೆಯುತ್ತಾ ನೀನೇನು ಕೊಡುವೆ ಅಂತ ಅದೆಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ. ಪ್ರಕೃತಿಯಿಂದ ಎಲ್ಲವನ್ನ ಪಡ್ಕೊಂತೀವಿ, ನಾವೇನ್ ಕೊಡ್ತಾ ಇದೀವಿ, ನಾವೇನ್ ಮಾಡ್ತಾ ಇದೀವಿ ಅಂತ ಇದೆಲ್ಲ ನೋಡಿದಾಗ ಎಷ್ಟು ದಿವ್ಯ ಅನುಭವ ಆಗುತ್ತಲ್ಲ. ಈ ಅನುಭವ ನಾವು ಪಡ್ಕೊಳ್ಳೇಬೇಕು. ಆ ಅನುಭವನ ನೋಡಿದಾಗ್ಲೇನೆ ನಾವೆಷ್ಟು ಪವಿತ್ರ. ಅದಕ್ಕೆ ಹೇಳಿರೋದು ಮಾನವ ಜನ್ಮ ದುರ್ಲಭ, ಹಾಳು ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಲಿನ ಅಂತ ಹೇಳಿರೋದು ಇದಕ್ಕೋಸ್ಕರ ಅನ್ನೋದು ಈಗ ನಮಗೆ ಅರ್ಥ ಆಗ್ತಾ ಇದೆ. ಆಕಾಶದೆತ್ತರಕ್ಕೆ ಬೆಳೆದು ನಿಂತ ವೃಕ್ಷ ಸಮೂಹಗಳನ್ನ ನೋಡ್ತಾ ಇದ್ರೆ ಅದರ ಆನಂದವೇ ಬೇರೆ. ದೇವಲೋಕಕ್ಕೆರಲು ಸಾಹಸಿಸಿ ತಮ್ಮ ಸೋಲನ್ನೇ ಒಪ್ಪಿಕೊಂಡು ತಲೆಬಾಗಿ ಮೌನವಾದಂತಿವೆ ನೋಡಿ. ಇಷ್ಟೆಲ್ಲಾ ಎತ್ತರಕ್ಕೆ ಬೆಳೆದು ನಿಂತಿದ್ರು ಸಹ ಅವರು ಸೋಲನ್ನ ಒಪ್ಪಿಕೊಂಡು ಪರಮಾತ್ಮ ನೀನು ಕೊಟ್ಟಿರ್ತಕ್ಕಂಥದ್ದು ನಿನಗೆ ಶರಣು ಅಂತ ಹೇಳಿ ಮೌನವಾಗಿ ತಲೆಬಾಗಿ ನಿಂತಿದ್ದಿದೆ. ಇನ್ನ ಹರಿಯುತ್ತಿರುವ ನದಿಗಳಂತೂ ನಮಗ್ ನೋಡ್ತಾ ಇದ್ರೆ ಮನೋನೇತ್ರಕ್ಕೆ ಆ ಕಣ್ಣಿಗೆ ದೊಡ್ಡ ಹಬ್ಬವನ್ನೇ ಉಂಟು ಮಾಡ್ತಾ ಇದೆ. ಯಾವ ಕರೆಗೂ ಹೋಗ್ಬಿಡ್ತಿಲ್ಲ. ಸಮುದ್ರ ರಾಜನನ್ನು ಸೇರುವುದೇ ನನ್ನ ಜೀವನದ ಪರಮ ಮುಖ್ಯ ಗುರಿ. ಪರಮಾತ್ಮ ನನಗೆ ಕರ್ತವ್ಯ ಕೊಟ್ಟಿದ್ದಾನೆ, ಇದನ್ನ ನಾನು ನಿಷ್ಠೆಯಿಂದ ಮಾಡ್ಬೇಕು ಅಂತ ಹೇಳಿ ಯಾವುದು ಎಡೆ ಬಿಡದೆ ಬೆಟ್ಟ ಗುಡ್ಡಗಳೆನ್ನದೆ, ಹಳ್ಳ ದಿನ್ನೆಗಳೆನ್ನದೆ, ಬಯಲು ಕಾಲುವೆಗಳೆನ್ನದೆ, ಕೆಟ್ಟ ವಾಸನೆಯೋ ದುರ್ವಾಸನೆಯೋ ಒಳ್ಳೆದೋ, ಅಲ್ಲಿ ಕಸ ಕಡ್ಡಿಗಳಿದಾವೋ ಹೊಲಸೋ ಇದೋ ಏನೇ ಇದ್ದರೂ ಸಹ ಹರಿದು ಹೋಗಲೇ ಬೇಕಲ್ಲವೇ. ಒಂದು ಸಾರಿ ಯೋಚನೆ ಮಾಡುತ್ತಂತೆ ನೀರು, ಯಪ್ಪ ಇಷ್ಟೆಲ್ಲ ಕಷ್ಟ ಪಟ್ಕೊಂಡು ಹರಿದು ಹೋಗ್ಬೇಕಾ, ಈ ವಾಸನೆ ಎಲ್ಲ ಕುಡ್ಕೊಂಡು ಈ ಕೆಟ್ಟದ್ರಲ್ಲೆಲ್ಲ ನಾನು ಹೋಗ್ಬೇಕಾ, ನಾನು ಹೋಗೇನ್ ಮಾಡ್ಬೇಕಾದ್ರೆ ನಾನು ಹೋಗೋದೇ ಇಲ್ಲ ಅಂತ ಅನ್ಕೊಳ್ಳುತ್ತಂತೆ. ಮತ್ತಿನ್ನೊಂದು ಕ್ಷಣಕ್ಕೆ ಯೋಚನೆ ಮಾಡುತ್ತೆ, ಯಾವತ್ತಿದ್ರು ಏನೇ ಆದ್ರೂ ಇವತ್ ನಾನು ಹೋಗಲ್ಲ ಅಂದ್ರು ನಾಳೆ ಹೋಗ್ಬೇಕು, ಇಲ್ಲ ಇನ್ ಸ್ವಲ್ಪ ದಿವಸ ಬಿಟ್ಟಾರು ಹೋಗ್ಲೇಬೇಕಲ್ವಾ. ಯಾಕೆಂದ್ರೆ ನನ್ನ ಗುರಿಯನ್ನು ನಾನು ತಲುಪಬೇಕು ಅಂದ್ರೆ ಏನೇ ಆದ್ರೂ ಸಹ ಅದನ್ನ ಹರಿದು ಹೋಗಲೇಬೇಕು. ಇನ್ಯಾವತ್ತೋ ಹೋಗುವ ಬದಲು ನಾನು ಈ ದಿನವೇ ಹೋಗ್ತೀನಿ ಅಂತ ನಿಶ್ಚಯ ಮಾಡಿ ನದಿ ನೀರ್ ಹರ್ಕೊಂಡು ಹೋಗಿ ಸಮುದ್ರವನ್ನ ಸೇರ್ಬಿಡ್ತಂತೆ. ಸೇರಿದ್ಮೇಲೆ ಆನಂದ ಆಗೋಯ್ತಂತೆ. ಯಾಕೆ? ಪರಮಾತ್ಮ ಕೊಟ್ಟ ಕರ್ತವ್ಯ ನಾನು ಮುಗಿಸಿದೀನಿ, ಗುರಿಯನ್ನ ಮುಟ್ಟಿದ್ದೀನಿ, ನನ್ ಕೆಲ್ಸ ಮುಗೀತು ಅಂತ ಅಷ್ಟು ಸಂತೋಷ ಪಡ್ತಾ ಇದೆಯಂತೆ. ಯೋಚನೆ ಮಾಡೋಣ, ಒಂದು ನದಿಯ ನೀರೇ ಇಷ್ಟು ನಿರ್ಣಯವನ್ನ ಕೈಗೊಂಡು ಗುರಿಯನ್ನ ಮುಟ್ಟಬೇಕಾದರೆ ಮಾನವ ಎಲ್ಲವನ್ನ ಪಡ್ಕೊಂಡು ತನ್ನ ಗುರಿಯ ಬಗ್ಗೆ ಮರೆತು ಸುಮ್ಮನೆ ಕುಳಿತಿದ್ದಾನಲ್ಲ. ಕಷ್ಟ ಬಂದಾಗ ಪರಮಾತ್ಮನಿಗೆ ಹೇಳೋದು, ನೀನ್ ಯಾಕೆ ಈ ರೀತಿ ಕಷ್ಟ ಕೊಟ್ಟೆ, ನಾನೇನ್ ತಪ್ಪು ಮಾಡಿದ್ದೆ ಅಂತ, ಯಾಕೆ ಹಿಂಗೆ ಅಂತ ನಾವು ಭಗವಂತನನ್ನೇ ದೂಷಿಸುತ್ತೇವೆ ಹೊರತು ಭಗವಂತನ ಅನುಗ್ರಹದಿಂದ ಇದೆಲ್ಲ ನಡೀತಾ ಇದೆ, ಇದು ನಾನೇ ಮಾಡಿರುವ ತಪ್ಪು ಎಂಬ ಅರಿವು ನನಗೆ ಬರೋದೇ ಇಲ್ವಲ್ಲ. ನಾನು ಯಾವಾಗ ಈ ಗುರಿಯನ್ನ ಮುಟ್ಟುವುದು? ನದಿ ಹೇಗೆ ತನ್ನ ಗುರಿಯನ್ನು ಮುಟ್ಟಿತೋ ಹಾಗೆ ಮಾನವನು ತನ್ನ ಗುರಿಯನ್ನು ಮುಟ್ಟಬೇಕಲ್ಲ. ಆ ಗುರಿಯ ಬಗ್ಗೆ ಯೋಚನೆ ಮಾಡ್ಬೇಕು ಅನ್ನೋದು ಇಲ್ಲಿ ನಮ್ಗೆ ಚೆನ್ನಾಗಿ ಅರ್ಥಪಡಿಸಿದ್ದಾರೆ ಗುರುಗಳು. ಧ್ಯೇಯ ಸಾಧನೆಗೆ ಒಳ್ಳೆಯ ಪಾಠವಾಗಿದೆ. ಶುಭ್ರ ಸಲಿಲ ದಾರಿಗಳಲ್ಲಿ ಮಿಂದು ನಾವು ಎಲ್ಲಾ ನದಿಗಳ ತೀರ ಸ್ನಾನಗಳನ್ನ ಮಾಡಿ ಪವಿತ್ರರಾಗಿದ್ದೆವು, ಮಹಾಮಂತ್ರಗಳನ್ನ ಜಪಿಸಿದೆವು. ಯಾತ್ರಾ ಸ್ಥಳಗಳಾಗಿರ್ತಕ್ಕಂಥ ಗೋಕರ್ಣ, ಕಾಶಿ, ರಾಮೇಶ್ವರ, ಕಂಚಿ ಎಲ್ಲಾ ಕಡೆಗೂ ಹೋಗ್ಬಂದು, ಎಲ್ಲಾ ನದಿ ತೀರಗಳಿಗೂ ಹೋಗ್ಬಂದು ಈಗ ನಮಗೆ ನಿಮ್ಮ ಪವಿತ್ರವಾದ ಪಾದ ಗಂಗೆ ದೊರೆಯಿತು ನೋಡಿ. ಇಷ್ಟೆಲ್ಲಾ ನೋಡ್ಕೊಂಡು ಎಲ್ಲಾ ಕಡೆ ಹೋಗಿ ಬಂದ್ರು ಸಹ ಇವೆಲ್ಲದಕ್ಕಿಂತ ಇನ್ನೂ ಶ್ರೇಷ್ಠವಾದದ್ದು ಎಂದರೆ ನಿಮ್ಮ ಪವಿತ್ರವಾದ ಪಾದ ಗಂಗೆ ಅಂತ ಹೇಳ್ತಾ ಇದ್ದಾರೆ. ಮತ್ತಿನ್ಯಾವ ಸ್ನಾನ ಯಾತ್ರೆಗಳು
ಬೇಕಾಗಿದೆ ನಮಗೆ ನಿಮ್ಮ ಸಾನ್ನಿಧ್ಯದಲ್ಲಿ, ನಿಮ್ಮ ತೇಜೋಮಯ ಮುಖಾರವಿಂದದ ಸೌಮ್ಯ ಭಾವನೆಗಳಿಂದ, ಕರುಣಾಪೂರ್ಣ ವೀಕ್ಷಣೆಯಿಂದ ನಮ್ಮ ಶರೀರದಲ್ಲಿ ಪುಳಕ ಉಂಟಾಗಿದೆ. ಇದು ನೋಡಿ, ಅವರು ನಮ್ಮ ಹಾಗೆ ಮಾನವರು, ನೋಡೋದಕ್ಕೆ ನಮ್ಮ ಹಾಗೆ ಇದ್ದಾರೆ. ಆದ್ರೆ ಅವರನ್ನ ನೋಡಿದ ತಕ್ಷಣ ಅವರ ಮುಖದಲ್ಲಿ ತೇಜೋಮಯ ತೇಜಸ್ಸು, ಓಜಸ್ಸು ಮುಖದಲ್ಲಿ ಗೊತ್ತಾಗ್ತಾ ಇದೆ. ಅವರ ಸೌಮ್ಯ ಭಾವವನ್ನ ನೋಡ್ತಾ ಇದ್ರೆ ನಮ್ಮ ಮನಸ್ಸು ಸಹ ಪ್ರಶಾಂತವಾಗ್ಬಿಡ್ತಾ ಇದೆ. ಅವರ ಕರುಣಾಪೂರ್ಣವಾದ ವೀಕ್ಷಣೆಯನ್ನ ನೋಡ್ತಾ ಇದ್ರೆ ನಮ್ಗೆ ಎಷ್ಟು ಆನಂದ ಆಗ್ತಿದೆ ಅಂದ್ರೆ ನಮ್ಮ ಇಡೀ ಶರೀರದಲ್ಲಿ ಪುಳಕ ಉಂಟಾಗ್ತಾ ಇದೆ. ಒಂದೇ ಒಂದು ಸಾರಿ ಇಂಥ ಗುರುಗಳ ದರ್ಶನವನ್ನು ಪಡೆದ ನನ್ನ ಕಣ್ಣುಗಳೇ ಪಾವನವಾಯಿತು, ನನ್ನ ಮನವು ಪಾವನವಾಯಿತು, ಇಡೀ ಶರೀರದ ಎಲ್ಲ ಅಂಗಾಂಗಗಳು ಪಾವನವಾಯಿತು, ಇಡೀ ಶರೀರದಲ್ಲಿರತಕ್ಕಂತಹ ಆತ್ಮಕ್ಕೆ ತೃಪ್ತಿ ದೊರೆಯಿತು. ಇದಕ್ಕಿಂತ ನನಗೆ ಇನ್ನೇನು ಬೇಕಾಗಿದೆ? ಇಂಥ ಮಹಾತ್ಮರ ಪುಣ್ಯ ದರ್ಶನ ಭಾಗ್ಯ ನನಗಿಂದು ದೊರಕಿದೆ ಅಂತ ಹೇಳಿ ಅಷ್ಟು ಆನಂದವನ್ನ ಅವರು ಅನುಭವಿಸ್ತಾರೆ. ಇದರ ವರ್ಣನೆ ಕೇವಲ ಅವರು ಹೇಳ್ತಾ ಇರೋದಲ್ಲ, ಇದನ್ನ ನಾವು ಅನುಭವಿಸ್ಬೇಕು ಅನ್ನೋದು ಜೊತೆಯಲ್ಲಿ ನಾವು ತಿಳ್ಕೊಳ್ತಾ ಹೋಗ್ಬೇಕು. ನಾವು ಇದೇ ರೀತಿಯಾಗಿ ಸಾಧನೆ ಮಾಡ್ಬೇಕು ಅನ್ನೋ ಪಾಠವನ್ನ ನಾವು ಕಲಿಬೇಕಾಗಿದೆ. ಒಂದೊಂದು ವಿಧದಲ್ಲಿ ತಮ್ಮ ಭಾವಗಳನ್ನ ಅಭಿವ್ಯಕ್ತಗೊಳಿಸ್ತಾ ಆನಂದ ಬಾಷ್ಪಗಿರದರು. ಅವರ ಕಣ್ಣಲ್ಲಿ ಆನಂದದ ಬಾಷ್ಪವೇ ಬಂದ್ಬಿಡ್ತು. ನೋಡಿ, ಕೇವಲ ಒಂದು ಗುರುಗಳ ದರ್ಶನ, ಇನ್ನು ಏನು ಇಲ್ಲ, ಗುರುಗಳ ಪಾದ ಸ್ಪರ್ಶ ದರ್ಶನದಿಂದವೇ ಇಷ್ಟೆಲ್ಲ ಆನಂದ ಪುಳಕಿತವಾಗಿ ಕಣ್ಣೀರು ಬರ್ತಾ ಇದೆ ಅಂದ್ರೆ ಇನ್ನ ಅವರು ಮುಂದೆ ಹೇಳುವ ವಾಸವಿ ಚರಿತ್ರೆ ಕಥೆಯನ್ನು ಕೇಳ್ತಾ ಇದ್ರೆ ಇನ್ನೆಷ್ಟು ನಾವು ಕಣ್ಣೀರನ್ನ ಸುರಿಸಬೇಕು, ನಮ್ಮ ಮನಸ್ಸಿನೆಷ್ಟು ಪ್ರಶಾಂತವಾಗುತ್ತದೆ, ನಮ್ಮ ಆತ್ಮವು ಹೇಗೆ ಬೆಳೆಯುತ್ತದೆ ಭಗವಂತನೇ ಬೇಕೆಂಬುದು ಮುಂದೆ ಚರಿತ್ರೆಯನ್ನ ನೋಡ್ತಾ 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 ನಮಗ್ ಗೊತ್ತಾಗುತ್ತೆ. ಖಂಡಿತ ಹೇಳ್ತೀನಿ, ಸಾಮಾನ್ಯವಾದ ಗ್ರಂಥವಲ್ಲ, ನಮ್ಮ ವಾಸವಿ ದೇವಿಯ ದರ್ಶನ ಗ್ರಂಥವನ್ನ ಅಷ್ಟು ಚೆನ್ನಾಗಿ ರಾಜೇಶ್ವರಪ್ಪ ನಮ್ಗೆ ಕೊಡುಗೆಯಾಗಿ ಕೊಟ್ಟೋಗಿದ್ದಾರೆ. ಏನೋ ಇವತ್ತು ನಾವು ನಿಮಿತ್ತರಾಗಿ ಅದರ ಚಿಂತನೆ ಮಾಡುವ ಭಾಗ್ಯ ನಮಗ್ ದೊರಕಿದೆ ಅಂದ್ರೆ ನಾವು ಎಷ್ಟೋ ಜನ್ಮಗಳ ಪುಣ್ಯ ಮಾಡಿದ್ರಿಂದ ಇವತ್ತಿಷ್ಟಾದ್ರೂ ಪುಣ್ಯ ದೊರಕಿದೆ. ಇದನ್ನ ನಮ್ಮದಾಗಿಸಿಕೊಂಡು ನಾವು ಸಾಧಕರಾಗೋಣ ಅಂತ ನಾವು ಈ ಒಂದು ಚಿಂತನೆನ ಮುಂದುವರ್ಸೋಣ. ಅದಕ್ಕೆ ಹೇಳ್ತಾ ಇದ್ದಾರೆ, ವೈಶ್ಯ ಸತ್ತಮರ ಈ ಭಾವ ತುಂಬಿದ ಭಕ್ತಿ ಹೊಮ್ಮಿದ ಮಧುರ ಮಾತುಗಳನ್ನ ಕೇಳಿ ಸಾಲಂಕಾರರಿಗೆ ಯಾವ ಗುರುಗಳು ಸಂತೋಷ ಆಗಲ್ಲ ಹೇಳಿ ಇಷ್ಟೆಲ್ಲ ಹೇಳಿದಾಗ ಗುರುಗಳಿಗೆ ತುಂಬಾ ಭೋಜನವಲ್ಲ, ಸಾತ್ವಿಕವಾದ ಭೋಜನದಿಂದ ಎಲ್ಲರ ಜಠರಾಗ್ನಿಯು ಶಮನವಾಯಿತು. ಜಠರಾಗ್ನಿ ಹಸಿವಿನ ಒಂದು ಅಗ್ನಿ ಏನಿತ್ತು ಅದು ಶಾಂತವಾಗಿ ಬಿಡ್ತು. ಇಷ್ಟೆಲ್ಲ ಮುಗಿತು. ಮತ್ತೆ ಸಂಜೆ ಅದೇ ಅರಳಿ ವೃಕ್ಷದ ಕೆಳಗೆ ಸಾಧಕರು ಬಂದು ಸೇರಿದರು. ಅದನ್ನ ಕಂಡು ಮಣಿಗುಪ್ಪಾದಿಗಳು ಬಂದು ಅಲ್ಲಿ ನೆನೆಸರೆ ಸಾಲಂಕಾರರು ತಮಗಾಗಿ ಮೀಸಲಿದ್ದ ಸ್ಥಾನಗಳಲ್ಲಿ ಕುಳಿತುಕೊಂಡು ಹೇಳ್ತಾ ಇದ್ದಾರೆ. ಒಂದೇ ನಿಮಿಷ ಇದೊಂದು ಬೇರೆ ಹೇಳ್ಬಿಡ್ತೀನಿ. ಕೃಷ್ಣಾರ್ಜುನರ ಮೇಲೆ ಬಂದು ಆಸೀನರಾದರು. ಮಣಿಗುಪ್ತನು ಶೋಷಿಸಿದರೆ ನಮ್ಮೊಂದಿಗೆ ಬಹುದಿನಗಳ ವಾಂಛನೆಯನ್ನ ತಾವು ಕೃಪೆ ಮಾಡಿ ಈಡೇರಿಸಬೇಕು ಎಂದು ವಿನಂತಿಸಿಕೊಂಡರು. ವೈಶೋತ್ತಮನ ವಿನಮ್ರ ಭಾಗ್ಯ ಮಾರು ಹೋಗಿ ಸಾಲಂಕಾಯನ ವೃಕ್ಷಗಳು ನುಡಿಯಲು ಆರಂಭಿಸ್ತಾರೆ. ಏನನ್ನ ನುಡಿತಾರೆ ಅನ್ನತಕ್ಕಂಥದನ್ನ ಮುಂದಿನ ತರಗತಿಯಲ್ಲಿ ಚಿಂತನೆಯನ್ನ ಮಾಡೋಣ. ಗುರುಗಳ ಪಾದ ಸ್ಪರ್ಶನದಿಂದ, ಅವರ ದರ್ಶನದಿಂದ ನಮಗೆಷ್ಟು ಆನಂದವಾಯಿತು. ಮತ್ತೆ ಪ್ರತಿಯೊಂದು ಪ್ರಕೃತಿಯು ತಮ್ಮ ತಮ್ಮ ಕರ್ತವ್ಯಗಳನ್ನ ಹೇಗೆ ನಿರ್ವಹಿಸ್ತಾ ಹೋಗ್ತಾ ಇದೆ, ನಾವು ಹೇಗೆ ನಿರ್ವಹಿಸಬೇಕು, ಗುರುಗಳ ಸ್ಪರ್ಶದಿಂದ ಅವರ ದರ್ಶನದಿಂದ ನಾವು ಹೇಗೆ ಪುನೀತನಾಗಬೇಕು, ಅವರ ಸಾಮೀಪ್ಯವೇ ನಮ್ಮ ಜೀವನದ ಸೌಭಾಗ್ಯ ಅನ್ನೋದ್ರ ಬಗ್ಗೆ ಇವತ್ತು ಚಿಂತನೆಯನ್ನ ಮಾಡಿದೀವಿ. ಇಲ್ಲಿಗೆ ಈ ಒಂದು ಚಿಂತನೆಯನ್ನ ಪೂಜ್ಯ ಮಾತಾಜಿಯವರಿರ್ತಕ್ಕಂಥ ರಾಜೇಶ್ವರಕ್ಕನವರ ಪಾದ ಪದ್ಮಗಳಿಗೂ ಹಾಗೂ ಪೂಜ್ಯ ಶ್ರೀ ಶ್ರೀ ಬ್ರಹ್ಮಾನಂದ ಭಾರತಿ ಸ್ವಾಮೀಜಿಯವರ ಪಾದ ಪದ್ಮಗಳಿಗೆ ಅರ್ಪಿಸೋಣ. ವಾಸವಿ ಮಾತಾಕಿ ಜೈ. ಬಲೋ ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಜೈ ಗುರುದೇವ. ಜೈ ವಾಸವಿ.